इसीलिए चर्च का एक दर्शन है, ಸಭೆಗೊಂದು ದರ್ಶನವಿದೆ. वो दर्शन मेरा नहीं है, ಆ ದರ್ಶನ ನಂದಲ್ಲ, वो परमेश्वर का एक ಅದು दर्शन है। ದೇವರ ದರ್ಶನವಾಗಿದೆ. इसलिए चर्च एक बिजनेस सेंटर नहीं है, ಸಭೆ ಅನ್ನೋದು ಏನೋ ವ್ಯಾಪಾರ ಮಾಡೋ ಸ್ಥಳ ಅಲ್ಲ. परमेश्वर आमीन कुछ प्लान किया है, ದೇವರು ಕೆಲವೊಂದು ಪ್ಲಾನಿಂಗ್ ನ ಇಟ್ಟಿದ್ದಾರೆ. वो चर्च के द्वारा उसका नाम महिमा करता है। ಸಭೆ ಮುಖಾಂತರವಾಗಿ ಆತನ ಹೆಸರು ಮಹಿಮೆ ಹೊಂದುತ್ತದೆ. इसलिए वैयक्तिक में करेगा, एक ग्रुप में भी करेगा। ವೈಯಕ್ತಿಕವಾಗೂ ದೇವ್ರು ಮಾಡ್ತಾರೆ, ಇಲ್ಲ ಗುಂಪಲ್ಲಿ ಕೂಡ ದೇವ್ರು ಮಾಡೋದಿದ್ದಾರೆ. इसलिए मैं सोचता हूँ क्यों मैं ये फाइनेंस के बारे में शिक्षा देना, परमेश्वर ऐसा दे सकता था। ನಾನು ಯೋಚನೆ ಮಾಡ್ತಿದ್ದೆ, ಯಾಕೆ ಫೈನಾನ್ಸ್ ಕುರಿತಾಗಿ ನಾನು ಹೇಳ್ಬೇಕು, ದೇವ್ರನೇ ಫೈನಾನ್ಸ್ ನನಗೆ वो ಕೊಡ್ಬೋದಿತ್ತಲ್ವಾ. क्या करना, वो आमीन उसका पसंद से कर सकता है ना, ಅವ್ರ ಇಷ್ಟಾನುಸಾರವಾಗಿ ಅವ್ರು ಮಾಡ್ಬೋದಲ್ವಾ. क्यों हम मैसेज देना, ಯಾಕೆ ಮೆಸೇಜ್ ಕೊಡ್ಬೇಕು, सभी हम सोचना। ನಾವ್ ಅದನ್ನೆಲ್ಲ ಯೋಚಿಸಬೇಕಾಗಿದೆ. देखो परमेश्वर, इसी देखो ये मैसेज मैं आपको भेज रहा हूँ ना, ಈ ಸಂದೇಶಗಳನ್ನ ನಾನು ನಿಮಗೆ ಕಳಿಸ್ತಾ ಇದ್ದೀನಲ್ಲ, आपको ही होने दो, ಅದು ನಿಮಗಾಗಿಯೇ ಇರ್ಲಿ. नहीं तो ये दूसरों को नहीं होना, वही मेरा आशा है। ಅದನ್ನ ಮತ್ತಾರಿಗೂ ಅಂತ ನೀವು ನೆನೆಸಬೇಡಿ, ಅದು ನಿಮಗಾಗಿರ್ಲಿ ಅಂತ ನಾನು ಇಷ್ಟಪಡ್ತೇನೆ. इसलिए आप वो हृदय से वो स्वीकार करके ನೀವು ಹೃದಯದಿಂದ ಅದನ್ನ ಸ್ವೀಕರಿಸುವುದಾದರೆ आप फल देना, ನೀವು ಫಲ ಕೊಡ್ಬೇಕು. नहीं तो आप हर्ट हो जाते हो, ಇಲ್ಲ ಅಂತಂದ್ರೆ ನಿಮ್ಗೆ ಹರ್ಟ್ ಆಗ್ತದೆ. क्योंकि चर्च बढ़ते बढ़ते बहुत लोगों को परमेश्वर चुनता है, ಸಭೆಯು ಬೆಳಿತಾ ಬೆಳಿತಾ ದೇವರ ಅನೇಕರನ್ನ ಆರಿಸಿಕೊಳ್ತಾರೆ. बट एक दिन वो बढ़ने के बाद परमेश्वर नेक्स्ट दूसरा प्लान रखता है। ಅದು ಬೆಳೆದ ನಂತರ ದೇವರು ಮತ್ತೊಂದು ಪ್ಲಾನಿಂಗ್ ಇಟ್ಟಿರ್ತಾರೆ. इसलिए अभी मैं एक फोर्स में जा रहा हूँ, ನಾನೊಂದು ಫೋರ್ಸ್ ಅಲ್ಲಿ ಹೋಗ್ತಾ ಇದ್ದೇನೆ, उसमें आप लोग भी कनेक्ट हो जाओ। ಅದ್ರಲ್ಲಿ ನೀವು ಕನೆಕ್ಟ್ ಆಗಿರ್ರಿ. इसलिए मेरे साथ आप भी क्या करते हो, एक आमीन मिलके हम कुछ कर रहे हैं, ನನ್ನೊಂದಿಗೆ ಸೇರಿ ನೀವು ಕೂಡ ಮಾಡ್ತಾ ಇದ್ದೀರಿ. अंडरस्टैंड हो रहा है? हालेलुया। ಹಲ್ಲೆಲೂಯಾ. परमेश्वर एलिया को कहा, ದೇವರು ಎಲಿಯನಿಗೆ ಹೇಳ್ತಾರೆ, आपको खिलाने के लिए ನಿನ್ನನ್ನ ಪೋಷಿಸಲಿಕ್ಕಾಗಿ मैं विधवा को आज्ञा दे दिया। ನಾನು ವಿಧವೆಗೆ ಕಟ್ಟಳೆಯನ್ನು ಇಟ್ಟಿದ್ದೇನೆ. इसीलिए परमेश्वर ठीक से आमीन वो विधवा के घर को लेके गया। ಅದರಿಂದ ದೇವರು ಸರಿಯಾಗಿ ಆ ವಿಧವೆ ಮನೆ ಹತ್ರ ಕರ್ಕೊಂಡು ಹೋಗ್ತಾರೆ. इसीलिए संदेश परमेश्वर ऑलरेडी ये चर्च का दर्शन को खिलाने के लिए ऑलरेडी आदमी लोग को चुन लिया है। ಈ ಸಂದೇಶವನ್ನ ಪೋಷಿಸೋದಕ್ಕಾಗಿ ಅದಕ್ಕೆ ಸರಿಯಾದ ವ್ಯಕ್ತಿಗಳನ್ನ ದೇವರು ರೆಡಿ ಮಾಡಿದ್ದಾರೆ. ये संदेश आने के पहले बहुत लोग को परमेश्वर ऑलरेडी चुन लिया है। ಈ ಸಂದೇಶ ಬರೋ ಮುಂಚೆನೆ ಜನಗಳನ್ನ ರೆಡಿ ಮಾಡಿದ್ದಾರೆ, ಆರಿಸ್ಕೊಂಡ್ಬಿಟ್ಟಿದ್ದಾರೆ ದೇವರು. इसलिए आप वो सुनते ही, वो कौन परमेश्वर आज्ञा दिया ना, वो सुनते ही पावर आएगा। ಯಾವಾಗ ಈ ಸಂದೇಶ ಅವರಿಗೆ ಕೇಳಲ್ಪಡ್ತದೋ ಅವಾಗ ಅವ್ರು ಕನೆಕ್ಟ್ ಆಗ್ತಾರೆ, ಅವರಲ್ಲಿ ಅದು ಕೆಲಸ ಮಾಡಲು ಆರಂಭಿಸ್ತಾರೆ. पवित्रात्मा चमत्कार 100% करेगा। ದೇವರಾತ್ಮನು 100% ಕೆಲಸ ಮಾಡ್ತಾರೆ. इसीलिए मैं अथॉरिटी में बोलता हूँ, रोशनी होने दो, ऐसा बोलता ಒಂದೊಂದು ಸಮಯ हूँ। ನಾನು ಒಂದು ಅಥಾರಿಟಿ ಹೇಳ್ತೀನಿ, ಬೆಳಕು ಉಂಟಾಗ್ಲಿ ಅಂತ ಹೇಳಿ. ये मेरा डायलॉग नहीं है, ಇದೇನ್ ನನ್ನ ಡೈಲಾಗ್ ಅಲ್ಲ. विश्वास में आपका अंदर का अंधेरे को भगा रहा है यीशु मसीह। ವಿಶ್ವಾಸದಿಂದ ನಿಮ್ಮಲ್ಲಿರುವ ಕತ್ತಲನ್ನ ಓಡಿಸ್ತಾ ಇದ್ದೇನೆ. इसीलिए कौन है वो विधवा मेरे को मालूम नहीं है, ಯಾರು ಆ ವಿಧವೆ ನನಗೆ ಗೊತ್ತಿಲ್ಲ, कौन है वो विश्वासी मेरे को मालूम ಯಾರು नहीं ಆ है, ವಿಶ್ವಾಸಿ ನನಗೆ ಗೊತ್ತಿಲ್ಲ. बट जरूर ಆದ್ರೆ ಖಂಡಿತ परमेश्वर फाइनेंस रिलीज करेगा, ದೇವರು ಫೈನಾನ್ಸ್ ರಿಲೀಸ್ ಮಾಡ್ತಾರೆ. जरूर रिलीज करेगा। ಖಂಡಿತ ರಿಲೀಸ್ बड़े ಮಾಡ್ತಾರೆ. बड़े चीज आएगा यीशु ದೊಡ್ಡ मसीह ದೊಡ್ಡ का। ವಸ್ತುಗಳು ಬರ್ತದೆ. ये चर्च आमीन बहुत दूर जाना है, ಈ ಸಭೆಯು ಬಹಳಷ್ಟು ದೂರ ನಡೆಯಲಿದೆ. इसलिए पवित्र आत्मा उन लोग को रेडी कर रहा है, ಅದರಿಂದನೇ ಪವಿತ್ರ ಆತ್ಮನು ನಿಮ್ಮನ್ನ ಸಿದ್ಧ ಮಾಡ್ತಾ वो ಇದ್ದಾರೆ, तो स्ट्रांग करेगा, ಅನೇಕರನ್ನ ಬಲಗೊಳಿಸ್ತಾ ಇದ್ದಾರೆ. कभी भी आप शेक नहीं होगा। ನೀವು ಯಾವತ್ತೂ ಅಲುಗಾಡೋದಿಲ್ಲ. आपका घर एक परलोक जैसा ನಿಮ್ಮ रहेगा, ಮನೆ ಒಂದು ಪರಲೋಕವಾಗಿರ್ತದೆ, आपका मन एक परलोक जैसा ನಿಮ್ಮ रहेगा, ಮನಸ್ಸು ಒಂದು ಪರಲೋಕವಾಗಿರ್ತದೆ. आपकी आत्मा बहुत खुशी होगा, मैं अच्छा काम आमीन। कर रहा हूँ, ऐसा बहुत तृप्त होगा, ನಿಮ್ಮ ಆತ್ಮವು ಬಹಳ ಸಂತೋಷ ಪಡ್ತದೆ, ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾನಂತ ಬಹಳ ತೃಪ್ತಿ ಆಗ್ತದೆ. क्योंकि उसका काम आप कर रहे हो ना। ಯಾಕೆ ಅಂದ್ರೆ ದೇವರ ಕೆಲಸವನ್ನ ಮಾಡ್ತಾ ಇದ್ದೀರಿ. इसलिए परमेश्वर आमीन वो लोग को कनेक्ट करेगा परमेश्वर। ದೇವರು ಅಂತವರನ್ನ ಕನೆಕ್ಟ್ ಮಾಡ್ತಾ ಇದ್ದಾರೆ. देखो खुद खिलाना तो परमेश्वर को जानवर बस, ಸ್ವತಃ ಊಟ ಕೊಡದಿದ್ರೆ ಪ್ರಾಣಿಗಳು ಸಾಕಾಗಿತ್ತು. एलिया को परमेश्वर कौवा को आज्ञा दिया, ಎಲಿಯನಿಗೆ ದೇವರು ಆ ಪೋಷಿಸಕ್ಕೆ ಹಾಗೆ ಕಟ್ಲೆ ಇಟ್ರು. वो मिस नहीं हुआ, एक दिन मिस नहीं ಅದು ಒಂದಿನೂ ಮಿಸ್ ಮಾಡೇ ಇಲ್ಲ. हुआ। कौवा नहीं बोला आज बीमारी था इसलिए हम नहीं आया, ಕಾಗೆ ಯಾವತ್ತೂ ಹೇಳಿಲ್ಲ ನನಗೆ ಕಾಯಿಲೆ ಇದೆ ಬರೋದಕ್ಕಾಗೋದಿಲ್ಲ. किधर से वो कौवा लेके आया सोच रहे हो? ಎಲ್ಲಿಂದ ಕಾಗೆ ತಂದಿರಬಹುದು ಗೊತ್ತಾ? गिरा हुआ नहीं, ಎಲ್ಲೋ ಬಿದ್ದಿರೋದು ಎತ್ಕೊಂಡ್ ಬಂದಿಲ್ಲ. कौवा है ना वो आमीन मरा हुआ चीज ही ढूंढता है। ಕಾಗೆಗಳು ಏನ್ ಮಾಡ್ತದೆ, ಸತ್ತು ಬಿದ್ದಿರೋದು ಅಶುದ್ಧವಾದದನ್ನ ಅದು ಹುಡುಕ್ತದೆ. मैं सोचता हूँ वो टाइम अकाल है, देश पूरा अकाल, खाना किधर भी नहीं। ಆ ದಿನಗಳಲ್ಲಿ ಬರಗಾಲ ಭಯಂಕರವಾಗಿದೆ, ಎಲ್ಲೂ ಆಹಾರವೇ ಇಲ್ಲ. कौवा आमीन चूहा को एक दिन खरगोश को, गिरा हुआ खरगोश वो लेके आया, सोच रहे हो? ಕಾಗೆ ಏನಾದ್ರೂನುವೆ ಸತ್ತು ಬಿದ್ದಿರೋ ಇಲಿನೋ ಅಥವಾ ಈ ಮೊಲಗಳು ಸತ್ತು ಬಿದ್ದಿರೋ ಆತರ ಏನಾದ್ರು ಎತ್ಕೊಂಡ್ಬಂದು ಕೊಡ್ತು ಅನ್ಕೊಂಡಿದ್ದೀರಾ? थैंक लॉर्ड, आज मैं चिकन को सोचा, आज आमीन गिरा आमीन पुराना चूहा, पूरा गंदा का चूहा आ गया आज, क्या करेंगे परमेश्वर दिया, धन्यवाद धन्यवाद, मुंह आमीन खान रखे खाया नहीं। ಸ್ತೋತ್ರ ಮಾಡಿ ಅವನೇನು ಹೇಳ್ತಾ ಇಲ್ಲ, ದೇವ್ರೆ ಏನ್ ಮಾಡೋದು, ದೇವ್ರೆ ನೀನ್ ಕೊಟ್ಟಿದೀಯಲ್ವಾ ಯಾವ್ದೋ ಒಂದು ಇವತ್ತಿಗೆ ಆಹಾರ ಬರಗಾಲ ಇದೆ ಅಂತ ಹೇಳಿ ಅವನು ಅದನ್ನ ಸ್ವೀಕರಿಸಲಿಲ್ಲ, ಅದನ್ನ ಆತರ ತಿಂದಿಲ್ಲ ಅವನು। यीशु मसीह का नाम में कौवा लोग बढ़ने दो, ಆಮೆನ್।
हालेलुया। ಆಮೆನ್. नहीं देता ना वो लोग से देगा। ಯಾರು ಆಮೆನ್. ಕೊಡಲ್ಲ ಕಂಜೂಸ್ ಆಗಿರ್ತಾರಲ್ಲ कवा है ना, ಅಂಥವ್ರೇ हिस्सा है, ಕೊಡೋದು. हिस्सा है कवा नहीं ಹಾಗೆ देगा। ಏನ್ ಗೊತ್ತಾ, ಕೊಡೋದೇ ಇಲ್ಲ ಅದು, वो उधर ही परमेश्वर बनेगा। ಯಾರಿಗೂ ಕೊಡಲ್ಲ, ಅಂತವ್ರೆ ಬಂದ್ इसलिए मैं सोच रहा था कवा किधर से लेके आया खाना, ನಾನು ಯೋಚನೆ ಮಾಡ್ತೀನಿ, ಕಾಗೆಗಳು ಎಲ್ಲಿಂದ किधर से रोटी लेके आया, ಎಲ್ಲಿಂದ ರೊಟ್ಟಿಯನ್ನ, किधर से मटन लेके आया, ಎಲ್ಲಿಂದ ಮಾಂಸವನ್ನ, राजा का घर से, ರಾಜರ ಮನೆಯಿಂದ, राजा का घर से, ರಾಜರ ಮನೆಯಿಂದ, राजा का खाना ರಾಜರು ತಿನ್ನುವ उसको ಆಹಾರ, ढूंढने वालों को जरूर मिलेगा। ದೇವರನ್ನ ಹುಡುಕೋರಿಗೆ ರಾಜ್ಯ ಭೋಗ್ಯ ಆಹಾರಗಳು ದೊರಕುತ್ತೆ. अभी पानी खत्म हो गया, ನೀರು ಆ ಕೆರೆಯಲ್ಲಿ ಬತ್ತಿ ಹೋಯ್ತು. अभी एलिया का प्रॉब्लम खाना का नहीं है, ಈಗ ಎಲಿಯನ ಸಮಸ್ಯೆ ಆಹಾರದಲ್ಲ, उसका दर्शन पूरा करना। ದೇವರ ದರ್ಶನವನ್ನ तो ಪೂರೈಸಬೇಕು. परमेश्वर बोल रहा है इधर खाली हो गया, ಆಗ ದೇವ್ರು ಹೇಳ್ತಾರೆ, ಇಲ್ಲಿ ಖಾಲಿ ಆಯ್ತು, नेक्स्ट सारी बात पे एक जगह जाओ। ನೆಕ್ಸ್ಟ್ ನೀನ್ ಸಾರಿ ಬಾತ್ ಜಾಗಕ್ಕೆ ಹೋಗು. ऑलरेडी ಮುಂಚಿತವಾಗಿನೇ ऑलरेडी ಮುಂಚಿತವಾಗಿ ऑलरेडी ಮುಂಚಿತವಾಗಿ मैं आज्ञा दे दिया, ಆ ಕಟ್ಟಲೆ ಕೊಟ್ಬಿಟ್ಟೆ. उसको वचन टच किया तो वो दे देगा। ಆಕೆಗೆ ಆ ವಾಕ್ಯವು ಟಚ್ ಆದ್ರೆ ಆಕೆ ಕೊಡಲಾರ. इसलिए ये संदेश है ना, यीशु मसीह के नाम में पवित्र आत्मा वो व्यक्ति लोग को, वो घर को, फैमिली को जाने दो। ಪವಿತ್ರ Hallelujah. ಸಂದೇಶವನ್ನ ಅಂತ ಜನಗಳಿಗೆ ತಲುಪಿಸಲಿ. ಆಮೆನ್. सुनते ही ಕೇಳ್ತಾನೆ, कंटिन्यूस देते ಆಕೆ हैं। ಕಂಟಿನ್ಯೂ ಆಗಿ ಕೊಡಲಾರಂಭಿಸಿದ್ಲು. वो स्टोरी आप लोग को मालूम है। ಈ ಕಥೆ ನಿಮಗೆ ಗೊತ್ತಿದೆ. एलिया जस्ट पानी पूछता है, ಎಲಿಯ ಮೊದಲು ನೀರನ್ನ ಕೇಳ್ತಾನೆ, अम्मा पानी देने को रेडी, ಆಕೆ ನೀರನ್ನ ಕೊಡಕ್ಕೆ ರೆಡಿ ಇದ್ದಾಳೆ. ऐसे ही चलेगी। ಆಕೆ ಹಿಂದೆ बाद में वो बोला फर्स्ट मेरे को दे दो, ಮೊದಲು ನನಗೆ ಕೊಡು ಅಂತ ಕೇಳ್ತಾನೆ. क्योंकि ऑलरेडी आज्ञा दे, परमेश्वर कर दिया। ನೋಡಿ, ಆಕೆ ಹೃದಯದಲ್ಲಿ ಆಗ್ಲೇ ಪ್ರೇರಣೆಯನ್ನ ದೇವ್ರು ಮಾಡ್ಬಿಟ್ಟಿದ್ದಾರೆ. आमीन। कंजूस का घर को परमेश्वर नहीं लेके जाएगा, आज्ञा दिया व्यक्ति को लेके जाएगा। ಕಠಿಣವಾದ ಮನುಷ್ಯರ ಹತ್ರ ದೇವ್ರು ಕರ್ಕೊಂಡು ಹೋಗಲ್ಲ, ಆಲ್ರೆಡಿ ಅವ್ರ ಹೃದಯದಲ್ಲಿ ದೇವ್ರು ಮಾತಾಡಿ ಕೊಡ್ಬೇಕಂತ ನಿರ್ಧರಿಸಿರ್ತಾರಲ್ಲ ಅಂತವ್ರ ಬಳಿಗೆ ದೇವ್ರು ಕರ್ಕೊಂಡು ಹೋಗ್ತಾರೆ. मैसेज दे रहा है, ಆ ಸಂದೇಶ ಕೊಡ್ತಾ ಇದ್ದಾನೆ, फर्स्ट दियो। ಮೊದಲನೇದು ಕೊಡು. अम्मा जा रहा है, ಆಕೆ ಹೋಗ್ತಾ ಇದ್ದಾಳೆ. क्यों देना, ಯಾಕೆ आप ಕೊಡ್ಬೇಕು? सेवक है ना, ನೀವು ಸೇವಕ आप ಅಲ್ವಾ, प्रेयर करो, ಪ್ರಾರ್ಥನೆ ಮಾಡು. आप सेवक को क्यों हम देना, ಸೇವಕರಿಗೆ ನಾವೇ कंप्लेंट्स नहीं ಕೊಡ್ಬೇಕು. दिया, ಈಕೆ ಆ ರೀತಿ ಎಲ್ಲ ಯೋಚನೆ ಮಾಡಿದ್ರು. ವಿಚಾರಿಸಲಿಲ್ಲ, ಆ ರೀತಿ ಎಲ್ಲ फर्स्ट ಮಾತಾಡ್ಲಿಲ್ಲ. दियो। ಮೊದಲು ಕೊಡು ಅಂತ ಹೇಳ್ತಿದ್ದಾನೆ. अम्मा जा रहा है, ಆಕೆ ಹೋಗ್ತಾ ಇದ್ದಾಳೆ. आमीन। एलिया खा के ಎಲಿಯ ಅದನ್ನ ತಿಂದು, वो नहीं है, ಹಾಗಲ್ಲ, आप पढ़ के देखो, ನೀವು ಓದ್ ನೋಡ್ರಿ. अम्मा जा रहा है, ಆಕೆ ಸರಿ ಅಂತ ಹೋಗ್ತಾಳೆ, एलिया का मुंह में आ रहा है, ಎಲಿಯನ ಬಾಯಲ್ಲಿ ಬರ್ತದೆ, एक अकाल खत्म होने ಈ तक ಬರಗಾಲ ಮುಗಿಯುವವರೆಗೂ आपका घर में ನಿಮ್ಮ ಮನೆಯಲ್ಲಿ चावल, रोटी, ಧಾನ್ಯ, आमीन, ಆಹಾರ तेल कभी भी कम नहीं ಎಣ್ಣೆ होगा। ಕಡಿಮೆ ಆಗೋದೇ ಇಲ್ಲ. परमेश्वर ದೇವ್ರು ಹೇಳ್ತಾರೆ, देने को नहीं देगा, ಕೊಟ್ಟಾದ್ಮೇಲೆ ನೋಡ್ಲಿಲ್ಲ ಆಕೆಯನ್ನ. दिल, ಆಕೆ ಹೃದಯದಲ್ಲಿ क्योंकि परमेश्वर आज्ञा दिया ना, ದೇವ್ರು ಆಜ್ಞೆ ಕೊಟ್ಟಿದ್ರಲ್ವಾ. रोशनी आ रहा है कि मालूम है, पवित्र आत्मा रोशनी देने दो। ಆಮೆನ್. आमीन। बहुत प्रेयर करना, ನೀವು क्या प्रार्थना, ಹೆಚ್ಚಾಗಿ दिल की ಪ್ರಾರ್ಥನೆ आंखें ಮಾಡ್ರಿ. खोलो, दिल की आंखें खोलो, दिल की आंखें ಮನಕಣ್ಗಳು खोलो। ತೆರೆಯಲ್ಪಡ್ಲಿ, ಮನಕಣ್ಗಳು ತೆರೆಯಲ್ಪಡ್ಲಿ ಅಂತ ಅಧಿಕವಾಗಿ ಆ ಪ್ರಾರ್ಥನೆಯನ್ನ ಮಾಡ್ರಿ. इसलिए आज्ञा दे दिया तो ಆಜ್ಞೆಯನ್ನ ಕೊಟ್ರೆ वो देते रहेगा, ಆಕೆ ಕೊಡ್ತಾನೆ ಇರ್ತಾಳೆ. तो उसका जीवन में बड़े बड़े चमत्कार होगा। ಆಕೆಯ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳಾಗ್ತವೆ. क्या बड़ा चमत्कार हुआ, ಏನ್ ಅದ್ಭುತ? उसका घर का बेटा मरा, ಆಕೆಯ ಮಗ ಸಾಯ್ತಾನೆ, परमेश्वर जीव उठा। ಆದ್ರೆ ದೇವರು ಎಬ್ಬರಿಸುತ್ತಾರೆ. इसीलिए परमेश्वर का शब्द सुनने वालों को जीवन में, ದೇವರ ಶಬ್ದವನ್ನ ಕೇಳುವರ ಜೀವಿತದಲ್ಲಿ आपका जीवन सभी मर गया ऐसा मत सोचो, ನಮ್ಮ ಜೀವಿತ ಮುಗೀತು, ಇನ್ನೇನು ಏನಿಲ್ಲ ಅಂತ परमेश्वर ಅನ್ಕೋಬೇಡಿ. जी उठाएगा, ದೇವರು ಜೀವನ बिजनेस को जी उठाएगा। ಜೀವನ ಕೊಡ್ತಾರೆ. रोशनी आने दो। इसीलिए वो कर रहा है, मैं भी करूंगा, वो 10 रुपए दिया, मैं 20 रुपए दे दूंगा, वो चैलेंज नहीं आना। आपके दिल में पवित्र आत्मा क्या डाल रहा है, फटाफट करो। ಆದ್ರಿಂದ ಇನ್ನೊಬ್ರು ಮಾಡ್ತಾ ಇದಾರೆ, ನಾನು ಮಾಡೋಣ, ಆ ರೀತಿಯಾಗಿ ಹೋಗ್ಬೇಡ್ರಿ. ಪವಿತ್ರ ಆತ್ಮ ನಿಮ್ಮಲ್ಲಿ ಏನನ್ನ ಪ್ರೇರೇಪಿಸ್ತಾರೋ, ಏನ್ ಮಾಡಕ್ ಹೇಳ್ತಾರೋ ಅದನ್ನ ಮಾತ್ರ ಮಾಡ್ರಿ. आमीन। जब मैं स्टेज में आने के समय में मेरा ये थॉट आया, ಈ ಸ್ಟೇಜಿಗೆ ಬರುವ ಸಮಯದಲ್ಲಿ ಈ ಆಲೋಚನೆ ನಂಗೆ ಬಂತು. क्योंकि चर्च का लैंड आवश्यकता है, ಚರ್ಚಿಗೆ ಲ್ಯಾಂಡ್ ಬೇಕಾಗಿದೆ. चर्च एक कैमल के जैसा बहुत खर्च है, ಸಭೆ ಒಂದು ಒಂಟೆ ಹಾಗೆ ಬಹಳಷ್ಟು ಅದಕ್ಕೆ ಅಗತ್ಯಗಳು ಬೇಕು. इसीलिए मैं वही सोच रहा हूँ। आमीन। फाइनेंस के बारे में बोल रहा हूँ, लॉर्ड कब ये सभी होगा। ನಾನ್ ದೇವ್ರ ಹತ್ರ ಕೇಳ್ತಾ ಇದ್ದೆ, ದೇವ್ರೆ ಫೈನಾನ್ಸ್ ಕುರಿತಾಗಿ ನಾನು ಮಾತಾಡ್ತಾ ಇದೀನಲ್ಲ, ಇದು ಎಲ್ಲ ಯಾವಾಗ ನಡೀತದೆ? आप मैसेज देते रहो, ನೀನ್ ಸಂದೇಶ ಕೊಡ್ತಾನೆ ಇರು, वो ठीक व्यक्ति को कनेक्ट होते ಸರಿಯಾದ रहेगा। ವ್ಯಕ್ತಿಗೆ ಕನೆಕ್ಟ್ ಆಗ್ತದೆ. उसको आमीन वो करते रहेगा, ಅವರು ಮಾಡ್ತಾನೆ ಇರ್ತಾರೆ. मैं उसका पॉकेट में पैसा रखूंगा, ನಾನು ಅವರ ಪಾಕೆಟ್ಗೆ ಹಣವನ್ನ ಹಾಕ್ತಾ ಇರ್ತೇನೆ. और उनका घर वालों को मैं ब्लेस करते ಅವರ रहूंगा। ಮನೆಯವರನ್ನ ನಾನು ಆಶೀರ್ವದಿಸ್ತಾ ಇರ್ತೇನೆ. इसीलिए आप ಅದ್ರಿಂದ ನೀವು अभी पढ़ेंगे, वचन बहुत अच्छा ಈ है। ವಾಕ್ಯವನ್ನ ಓದೋಣ, ಬಹಳ ಚೆನ್ನಾಗಿದೆ. नीति वचन 23 में 4 पढ़ेंगे। ಜ್ಞಾನೋಕ್ತಿ 22ರಲ್ಲಿ 4ನೇ ವಾಕ್ಯವನ್ನ ನಾವು ಓದೋಣ. नीति वचन ಜ್ಞಾನೋಕ್ತಿ 23 ಧನ ಮಾನ ಜೀವಗಳು ದೀನಭಾವಕ್ಕೂ ಯೆಹೋವನ ಭಯಕ್ಕೂ ಫಲ. नीति वचन 23:4। धनी होने के लिए वो परिश्रम वचन ना करना, अपनी समझ का भरोसा छोड़ना, धनी होने के लिए परिश्रम मत करो। कितना अच्छा है वर्ड, लेबर नॉट टू रिच। ऐश्वर्य होने के लिए लेबर मत करो।
ಐಶ್ವರ್ಯವಂತನಾಗಿರೋದಕ್ಕೆ ಆತರ ಪಡಬೇಡ. ಕನ್ನಡದಲ್ಲಿ ಐಶ್ವರ್ಯವಂತನಾಗುವುದಕ್ಕೆ ಪ್ರಯಾಸ ಪಡಬೇಡ, ಅದಕ್ಕಾಗಿ ಸ್ವಬುದ್ಧಿಯನ್ನು ಆಶ್ರಯಿಸಬೇಡ. धनी होने के लिए परिश्रम ना करना, अपनी समझ का परवस को छोड़ देना. वो करेंगे, ये करेंगे, ऐसे ऐसे प्लानिंग करेंगे, वो सभी छोड़ दो. ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಹಂಗ್ ಮಾಡೋಣ, ಹಿಂಗ್ ಮಾಡೋಣ, ಏನೇನೋ ಸ್ವಬುದ್ಧಿಯನ್ನ ಆಧಾರ ಮಾಡ್ಕೊಳ್ಬೇಡ್ರಿ. इसलिए मैं ये वचन को मेरा ट्रांसलेशन में ऐसे लिखा हूँ, ಈ ವಾಕ್ಯವನ್ನ ನನ್ನ ಟ್ರಾನ್ಸ್ಲೇಷನ್ ಅಲ್ಲಿ labor not to rich, ಶ್ರೀಮಂತನಾಗುವುದಕ್ಕೆ ಶ್ರಮ ಪಡಬೇಡ, just to know. ತಿಳ್ಕೋ, हिंदी में बोलता हूँ, चिंता मत करो, just know ಬರೀ ತಿಳ್ಕೋ how God bless you ಹೇಗೆ ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ, and be connected. ಅದ್ರಲ್ಲಿ ನೀನ್ ಕನೆಕ್ಟ್ ಆಗು. Amen. Just know how God, ಬರೀ ನೀನು ತಿಳ್ಕೋ ದೇವ್ರು ನನ್ನನ್ನ ಹೆಂಗ ಆಶೀರ್ವದಿಸ್ತಾರೆ, how God has kept the channels. ನನಗೆ ಎಂತ ಚಾನೆಲ್ಗಳನ್ನ ದೇವ್ರಿಟ್ಟಿದ್ದಾರೆ, वो चैनल में कनेक्ट हो जाए. ಆ ಚಾನೆಲ್ ಅಲ್ಲಿ ಕನೆಕ್ಟ್ ಆಗ, कनेक्ट हो गया तो ನೀ ಅದ್ರಲ್ಲಿ ಕನೆಕ್ಟ್ ಆಗ್ಬಿಟ್ರೆ, आमीन. ऐश्वर्य होने के लिए परिश्रम मत करो, परमेश्वर कैसा ब्लेस करेगा आपको मालूम होने दो. परमेश्वर एक चैनल्स रखा है, उसमें आप कनेक्ट हो जाओ, ऑटोमेटिक फ्लो आ जाएगा. ಐಶ್ವರ್ಯವಂತನಾಗೋದಕ್ಕೆ ಶ್ರಮ ಪಡ್ಬೇಡ, ಆತರ ಪಡ್ಬೇಡ. ದೇವ್ರು ಐಶ್ವರ್ಯವಂತರಾಗೋದಕ್ಕೆ ಕೆಲವೊಂದು ಚಾನಲ್ಗಳನ್ನ ಇಟ್ಟಿದ್ದಾರೆ. ಆ ಚಾನಲ್ ಏನು, ಅದು ಯಾವ ರೀತಿ ಇರ್ತದೆ, ಯಾವ್ದು ಅಂತ ತಿಳ್ಕೊಂಡು ಅದ್ರಲ್ಲಿ ನೀನ್ ಕೈಗೊಂಡು ನಡೆ, ಅದ್ರಲ್ಲಿ ಕನೆಕ್ಟ್ ಆಗೋ, ಅಷ್ಟೇನೆ ನೀನ್ ಐಶ್ವರ್ಯವಂತ ಆಗ್ತೀಯ. एक आशीर्वाद का नदी भाग रहा है. ಒಂದು ಆಶೀರ್ವಾದದ ನದಿ ಹರಿತಾ ಇದೆ. आमीन. आपको इधर एक आपका घर है, आपकी खेती है, ಈಗ ನಿಮ್ಮ ಹೊಲವಿದೆ ಇಲ್ಲಿ, ये पानी आपका लैंड में आना, वो कनेक्शन कैसा करना, वो आप समझ गया तो बस. ನೋಡಿ ನೀರ್ ಹರಿತಾ ಇದೆ, ಆದ್ರೆ ಆ ನೀರು ಹೇಗೆ ನನ್ನ ಹೊಲಕ್ಕೆ ಬರ್ಬೇಕು, ಅದಕ್ಕೆ ಯಾವ ಚಾನಲ್ ಏನ್ ಮಾಡ್ಬೇಕು, ಅದು ತಿಳುವಳಿಕೆ ಬಂದ್ರೆ ಸಾಕು. इधर से आप बर्तन लेके उधर से पानी लेके परिश्रम करके पानी मत डालो, कनेक्शन सीखो, पानी आपका लाइफ में आते रहेगा. ನಿನ್ನ ಸ್ವಂತ ಬುದ್ಧಿಯಿಂದ ಹೋಗಿ ಒಂದು ಬಿಂದಿಗೆನ ತಗೊಂಡೋಗಿ ನೀರ್ ತಗೊಂಬಂದು ಒಯ್ಯೋ ಶ್ರಮದಲ್ಲಿ ಇರ್ಬೇಡ. ಒಂದು ಕೊಳವೆ ಇರ್ತದೆ, ಒಂದು ಚಾನಲ್ ಇದೆ, ಆ ಚಾನಲ್ ಇಂದ ನನ್ನ ಹೊಲಕ್ಕೆ ಹೆಂಗ್ ಕನೆಕ್ಟ್ ಮಾಡೋದು ಅದನ್ನ ತಿಳ್ಕೋ. आमीन. इसीलिए आप ये बिंदिगे में पानी लेके आप इधर आया तो वो परिश्रम है, लेबर. ನೋಡಿ, ಒಂದು ಬಿಂದಿಗೆಯಿಂದ ನದಿಯಿಂದ ನೀರನ್ನು ತಂದು ಹೋಯ್ತಾ ಇದೆಯಾ ಅಂತಂದ್ರೆ ಅದು ಕಠಿಣ ಶ್ರಮ, ಅದು ಪ್ರಯಾಸ, ಅದು. इसलिए लेबर से आइडिया मत करो, ಅದರಿಂದ ಶ್ರಮ ಪಡುವುದು ಹೆಂಗೆ ಅಂತ ಅದ್ರ ಮೇಲೆ ಐಡಿಯಾ ಮಾಡ್ಬೇಡ. इसलिए परमेश्वर का रास्ता क्या है, ये आशीर्वाद मेरा लाइफ टाइम आना. अभी मेरे को स्ट्रेंथ है, मैं काम करता हूँ, नेक्स्ट 5 years के बाद ये स्ट्रेंथ नहीं रहेगा, ये फ्लो आना. ಇವಾಗ ನನಗೆ ಶಕ್ತಿ ಇದೆ, ನಾನು ಓಡಿ ಕೆಲಸ ಮಾಡ್ತೀನಿ, ಆ ರೀತಿ ಶ್ರಮ ಪಡ್ತೇನೆ. ಆದ್ರೆ ಇನ್ನೂ ಸ್ವಲ್ಪ ವರ್ಷಗಳ ನಂತರ ಆ ರೀತಿ ಆಗಲ್ಲ. ದೇವ್ರು ಅದಕ್ಕೆ ಅಂತ ಸುಲಭವಾದ ಮಾರ್ಗ ಇಟ್ಟಿದ್ದಾರೆ. ಆ ಮಾರ್ಗ ಏನಂತ ತಿಳ್ಕೊಬೇಕಾಗಿದೆ. इसलिए लूका पढ़ेंगे, लूका 11:52 11ರಲ್ಲಿ 52 है तुम व्यवस्थापक पर तुमने ज्ञान की कुंजी ले तो ली, परंतु तुमने अपने ही प्रवेश नहीं किया, आप ही प्रवेश नहीं किया और प्रवेश करने वालों को भी रोक दिया. ये परिसायन को परमेश्वर बोल रहा है. ಈ ಪರಿಸಾಯರಿಗೆ ದೇವ್ರು ಯೇಸು ಹೇಳ್ತಾ आप ಇದ್ದಾರೆ, न्याय रूल्स एंड रेगुलेशन सिखा रहे हो, ನೀವು ನೀತಿ ನಿಯಮಗಳನ್ನ कि ಕಲಿಸ್ತಾ इसको ಇದ್ದೀರಿ. की नहीं दिया, आप भी नहीं जाएगा, उन लोग को जाने को नहीं छोड़ते हो. ಅದ್ರ ರಹಸ್ಯವೇನು, ಅದ್ರ ಕೀ ಏನಂತ ನೀವು ತಿಳ್ಕೊಳ್ಳಿಲ್ಲ, ಹೋಗೋರಿಗೂ ಕೊಡ್ಲಿಲ್ಲ. इसलिए हमको चाबी चाहिए. ನಮ್ಗೆ ಕೀಗಳು ಬೇಕು. एक रूम के अंदर आपको बांध दिया है, ಒಂದು ರೂಮ್ ಅಲ್ಲಿ ನಿಮ್ಮನ್ನ ಬಂಧಿಸಿದ್ದಾರೆ. आप चिल्लाने से डोर ओपन नहीं होता ನೀವು है, ಕಿರ್ಚೋದ್ರಿಂದ ಓಪನ್ ಆಗೋದಿಲ್ಲ, आप रोने से डोर ओपन नहीं ನೀವು होता. ಅಳೋದ್ರಿಂದನೂ ಓಪನ್ ಆಗೋದಿಲ್ಲ. आपको चाबी चाहिए, ನಿಮಗೆ ಇವಾಗ ಕೀ ಬೇಕು, आपको चाबी चाहिए. ಕೀ ಬೇಕು. प्रेयर करने से डोर ओपन नहीं होगा, ಪ್ರೇಯರ್ ಮಾಡಿದ ತಕ್ಷಣ ಡೋರ್ ಓಪನ್ ಆಗಲ್ಲ. आप ज्यादा रोने से डोर ओपन नहीं होगा. ನೀವು ಬಹಳ ಅಳೋದ್ರಿಂದನೂ ಓಪನ್ ಆಗೋದಿಲ್ಲ. आप रोना, ನೀವು ಅಳಬೇಕು. किसके लिए रोना? ಏನಕ್ಕಾಗಿ? चाबी चाहिए लॉर्ड. ದೇವರೇ ನನಗೆ ಆ ये ಕೀ डोर मेरे ಬೇಕು. लाइफ में परमानेंट ओपन होना. ನನ್ನ ಜೀವಿತದಲ್ಲಿ ಈ ಡೋರ್ ಪರ್ಮನೆಂಟ್ ಆಗಿ ಓಪನ್ ಆಗ್ಬೇಕು. हालेलुया. ಹಾಲೆಲೂಯಾ. इसीलिए ये की ಹಾಗಾದ್ರೆ ಆ ಕೀ KEY ವೈ yes, मैथ्यू 16 में पीटर को परमेश्वर बोला, मैं आपको कीस दूंगा. ಮತ್ತಾಯ 16ರಲ್ಲಿ ಪೇತ್ರನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಕೀಗಳನ್ನ ಕೊಡ್ತೇನೆ. सब बोला कीस. ಕೀಗಳನ್ನು, Keep ಬೀಗದ ಕೈಯನ್ನು. educating yourself. ಹಂಗಂದ್ರೆ ಅರ್ಥ ಏನ್ ಗೊತ್ತಾ? ನಿಮ್ಮನ್ನ ನೀವು ಶಿಕ್ಷಣಗೊಳಿಸಿಕೊಳ್ಳಿರಿ. Keep educating yourself. ಇಂಗ್ಲಿಷ್ ನಲ್ಲಿ ಅದು ಏನ್ ಹೇಳುತ್ತೆ ಅಂತಂದ್ರೆ, ನಿಮ್ಮನ್ನ ನೀವು ಶಿಕ್ಷಣಗೊಳಿಸಿರಿ, ಕಲಿತುಕೊಳ್ಳಿರಿ ಅಂತ. बढ़ना
ನಾವು ಬಹಳ ಬೆಳೆಯೋದಿದೆ, बहुत सीखना, ಬಹಳ ಕಲಿಯೋದಿದೆ. हम बहुत आगे जाना, तो ನಾವು ಬಹಳ ಮುಂದೆ ಹೋಗ್ಬೇಕಂದ್ರೆ आपको खुद एजुकेट नहीं किया तो ನಿಮ್ಮನ್ನ ನೀವು ಸರಿಯಾಗಿ ಬೋಧಿಸಿಕೊಳ್ಳದಿದ್ದರೆ, आपका क्या ಕಲಿತುಕೊಳ್ಳದಿದ್ದರೆ थॉट्स में है उसमें ही रहेगा। ನಿಮಗೆ ಎಷ್ಟು ಮಟ್ಟಿಗೆ ಗೊತ್ತಿದೆಯೋ ಅಷ್ಟು ಮಟ್ಟಿಗೆ ಇರ್ತೀರಿ. इसीलिए आप एक बिजनेस कर रहे हो, ಒಂದ್ ಬಿಸ್ನೆಸ್ ಮಾಡ್ತೀರಾ, वो बिजनेस में सक्सेस हुआ आदमी से एजुकेट होना। ಆ ವಿಷಯದಲ್ಲಿ, ಆ ಬಿಸ್ನೆಸ್ ವಿಷಯದಲ್ಲಿ ಸಕ್ಸಸ್ ಆಗಿರೋ ಮನುಷ್ಯನ ಹತ್ರ ನೀವು ಅನೇಕ ವಿಷಯಗಳನ್ನ ಕಲ್ತ್ಕೊಳ್ಬೇಕಾಗ್ತದೆ. इसलिए अभी मैं क्या करता हूँ, अभी 10 आदमी आता है चर्च से, वो पास्टर का मैसेज मैं नहीं सुनता हूँ। हजार आदमी आता ना, उसका अनुभव मैं सुनते रहता हूँ। कैसा वो नीचे से आया, क्या क्या प्रिंसिपल्स यूज किया, क्या क्या प्रॉब्लम्स हुआ, आई मीन कैसा बड़ा चर्च कर सकता है, उसमें क्या चाहिए, ಎಜುಕೇಟ್ करना। ನಾನೊಂದು ಪಾಸ್ಟರ್ ಆಗಿ ನಾನು ಸಭೆ ಕುರಿತಾಗಿ ಕಲ್ತ್ಕೋಬೇಕಂತಂದ್ರೆ 10 ಜನ ಇರುವಂತ ಚರ್ಚ್ ಪಾಸ್ಟರ್ ಹತ್ರ ಹೋಗಿ ನಾನು ಕಲ್ತ್ಕೊಳ್ಳೋದಿಲ್ಲ. ಅಧಿಕವಾಗಿ ಲಕ್ಷಾಂತರ ಜನ ಇರುವಂತ ಒಂದು ಸೇವಕರ ಬಳಿಯಲ್ಲಿ ಅವರು ಆರಂಭದಿಂದ ಹೆಂಗ್ ಮಾಡಿದ್ರು, ಆನಂತರ ಜನ ಬಂದಾಗ ಯಾವ ರೀತಿ ಇತ್ತು ಏನು ಅಂತೆಲ್ಲ ಅದರ ಸಭೆ ವಿಷಯವಾಗಿ ನಾನು ಅನೇಕ ವಿಷಯವನ್ನ ಅಲ್ಲಿಂದ ಕಲ್ತ್ಕೊಳ್ತೇನೆ. क्योंकि वो लोग जीत के आ गया, ಯಾಕೆ ಅಂದ್ರೆ ಅವರು ಇದನ್ನೆಲ್ಲ ದಾಟಿ ಜಯಿಸ್ಕೊಂಡು इसलिए उन लोगों का अनुभव हम एजुकेट किया, तो ಅವರಿಗೆ ಸೇವೆಯಲ್ಲಿ ಸಾಕಷ್ಟು ಅನುಭವ ಆಗಿದೆ. ಅದನ್ನ ಕುರಿತಾಗಿ ನಾನು ತಿಳ್ಕೊಳ್ಳುವಾಗ आप जस्ट प्रेयर करके बाइबल पढ़ रहा हूँ, आई मीन वो आपको बोर हो जाएगा। ನಾನು ಚರ್ಚ್ ಮಾಡ್ತಿದ್ದೀನಿ ಅಂತ ಹೇಳಿ ಬೈಬಲ್ ಓದಿ ಪ್ರೇಯರ್ ಮಾಡಿದ್ರೆ ಅಷ್ಟೇ ಮಾಡಿದ್ರೆ ಅದು ಬೋರ್ ಆಗ್ತದೆ. रिसर्च करना, ಅದರಲ್ಲಿ ಸಂಶೋಧನೆ ಮಾಡ್ಬೇಕಾಗುತ್ತೆ. कैसा इन लोगों में आई मीन ठीक से रास्ता लेके जा सकते, ಹೇಗೆ ಇವರನ್ನ ನಾನು ಸರಿಯಾದ ಮಾರ್ಗದಲ್ಲಿ क्या ನಡೆಸಬಹುದು, शिक्षा देने से व्यक्ति लोग बढ़ सकता है, ಏನನ್ನ ಬೋಧಿಸಿದ್ರೆ ಜನಗಳು ಬೆಳೀತಾರೆ, क्या देना, ಏನನ್ನ ಕೊಡ್ಲಿ. रोशन आ रहा है, ಅರ್ಥ हम ಆಗ್ತಾ कहना ಇದೆಯಾ? प्रेयर 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 प्रेयर, आई मीन प्रेयर विल गिव यू एन एक्सेस, प्रार्थना आपको कनेक्शन देगा। ನೋಡಿ, ಎಲ್ಲದಕ್ಕೂ ನಾನು ಪ್ರೇಯರ್ ಮಾಡ್ತೀನಿ ಅಂತ ಇರಬೇಡಿ. ಪ್ರಾರ್ಥನೆ ನೀವು ಮಾಡಿದ್ರೆ ಅದಕ್ಕೆ ಬಾಗಿಲುಗಳು ತರ್ತದೆ, ಅದಕ್ಕೆ ಸಾಧನಗಳನ್ನ ಕೊಡ್ತಾರೆ, ಅದಕ್ಕೆ ಚಾನಲ್ಸ್ ನ ಕನೆಕ್ಟ್ ಮಾಡ್ತದೆ. वो व्यक्ति का मैसेज सुनो, वो व्यक्ति क्या कर रहा है फॉलो करो, ನಿಮಗೆ ಡೈರೆಕ್ಷನ್ ಕೊಡ್ತದೆ. ಇಂಥ ವ್ಯಕ್ತಿಯ ಸಂದೇಶವನ್ನ ಕೇಳು, ಅವ್ರು ಏನನ್ನ ಮಾಡಿದ್ರು ಆ ಮಾರ್ಗದಲ್ಲಿ ನೀನು ಹೋಗು ಅಂತ उसका ಹೇಳ್ತದೆ. अनुभव सुनो, ಅವರ ಅನುಭವನ ಕೇಳು, उसको क्या किया, ಅವರು ಈ ಸಮಸ್ಯೆ ಬಂದಾಗ ಏನನ್ನ टाइम ಮಾಡಿದ್ರು. चाहिए, ಟೈಮ್ ಬೇಕದಕ್ಕೆ, टाइम चाहिए, ಟೈಮ್ ಬೇಕು. एजुकेट करना तो टाइम चाहिए। ನಾವು ಕಲಿಬೇಕಂದ್ರೆ ಸಮಯ ಬೇಕಾಗ್ತದೆ. हालेलुया। हालेलुया। इसीलिए भारत देश में 100% में 85% आदमी, अजमेर कैसा हुआ मालूम है, ओनली 15% आदमी बाप का ऐश्वर्य से रिच हुआ, 85% आदमी लोग रीड बुक्स से अजमेर हुआ। ಭಾರತ ದೇಶದಲ್ಲಿ 100 ಜನರಿದ್ದಾರೆ ಬಿಸ್ನೆಸ್ ಮಾಡೋದಂದ್ರೆ ಅದರಲ್ಲಿ 85% ಜನ ಸ್ವತಃ ಪುಸ್ತಕಗಳನ್ನ ಓದಿ ಅದ್ರ ಕುರಿತಾಗಿ ತಿಳ್ಕೊಂಡು ಹೋದ್ರು. ಇನ್ನು 15% ಮಾತ್ರನೇ ಅವರ ತಂದೆ ತಾತಂದ್ರು ಆಶೀರ್ವಾದದಲ್ಲಿ ಆ ಬಿಸ್ನೆಸ್ ಅಲ್ಲಿ ಮುಂದುವರೆದಿದ್ದಾರೆ ಅಷ್ಟೇನೆ. क्या बुक्स कोई भी नहीं बोलता है, बुक्स पढ़ा बोलेगा। ಎಲ್ಲರೂ ಹೇಳ್ತಾರೆ ಬಿಸ್ನೆಸ್ ಸಕ್ಸಸ್ ಆಗ್ಬೇಕಂದ್ರೆ ಬುಕ್ಸ್ ಓದು ಅಂತ, ಆದ್ರೆ ಯಾವ ಬುಕ್ಸ್ ಅಂತ ಹೇಳದೇ ಇಲ್ಲ. ಯಾವ ಬುಕ್ಸ್ ಓದಬೇಕು, ಅದೇ ಸೀಕ್ರೆಟ್। अर्थ आयता? हालेलुया। हालेलुया। अब यूट्यूब में देखते हो ना, वो खाना बना एक सभी लोग क्या करेगा, 80% सिखाएगा, 20% छुपाएगा। ನೋಡಿ, ಯಾವುದೇ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಹೇಳ್ತಾರೆ, ರಹಸ್ಯ ಹೇಳ್ತಾರೆ ಅಂತಂದ್ರು ಕೂಡ ಅವ್ರು 85% ಹೇಳ್ಕೊಡ್ತಾರೆ, ಇನ್ನು 15% ಮೇನ್ ಸೀಕ್ರೆಟ್ ಇರುತ್ತಲ್ಲ ಅದು ಹೇಳದೇ ಇಲ್ಲ. ಈ ಟೇಸ್ಟ್ ನಿಮ್ಗೆ ಹೇಳ್ಕೊಡ್ಬಿಡ್ತೀವಿ, ಮಲ್ಲೇಶ್ವರಮಲ್ಲಿ ಈ ಹೋಟೆಲ್ ಇದೆ ಬಿಸಿ, ಆಮೇಲೆ ಬನ್ನಿ ಮುದ್ದೆ ಮಾಡಿ ಕಸ್ಕೊಡ್ತೀವಿ, ಆಮೇಲೆ ಎಲ್ಲ ಹೇಳ್ಕೊಡ್ತಾರೆ, ಆ ಲಾಸ್ಟ್ ಅಲ್ಲಿ ಏನೊಂದು ಆಗ್ತಾರೆ ಅದು ಹೇಳಲ್ಲ. ನಮ್ ಕ್ಯಾ ಕರ್ತಾರೆ, ಓ ಹೇಳ್ಬಿಟ್ರು ನಾವು ಮಾಡಿದ ಮುದ್ದೆ ಚಪಾತಿ ಆಗಿರುತ್ತೆ ಅಷ್ಟೇ। हालेलुया। क्योंकि उसको मालूम है ಅವರಿಗೆ ಗೊತ್ತಿದೆ सीक्रेट्स मेंटेन करेगा, ಸೀಕ್ರೆಟ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ। रोशनी आ रहा है, KFC का सीक्रेट आज तक किसी को रिलीज नहीं किया। ಇವತ್ತು KFC ಇದೆಯಲ್ಲ ಅದ್ರ ಸೀಕ್ರೆಟ್ ಇದೆ, ಆದ್ರೆ ಇದುವರೆಗೂ ಅದನ್ನ ಹೇಳಿಲ್ಲ ಅವರು। 5 स्टार भी वही उसके जैसे ही करता है। 5 स्टार ಚಿಕನ್ ಇದೆಯಲ್ಲ ಅವ್ರ ತರ ಮಾಡಕ್ ಟ್ರೈ ಮಾಡಿದ್ರು, ಆದ್ರೆ ಹಂಗ್ ಬರ್ಲಿಲ್ಲ। ट्राई कर रहा है ಟ್ರೈ ಮಾಡ್ತಾ ಇದ್ದಾರೆ, उसको रीच करने को नहीं हो रहा। ಆದ್ರೆ ಆ ರಿಯಲ್ KFC ಕೊಡಕ್ ಆಗ್ಲಿಲ್ಲ ಅವ್ರಿಗೆ। क्यों? वो रहस्य वो कंपनी को उद्धार कर रहा है। ಯಾಕೆ ಅಂದ್ರೆ ಆ ರಹಸ್ಯ, ಆ ಸೀಕ್ರೆಟ್ ಅನೇ ಆ ಕಂಪನಿ ಹೆಸರನ್ನ ಬೆಳೆಸೋದು। हालेलुया। सभी के एक सीक्रेट्स है, ಎಲ್ಲರಿಗೂ ರಹಸ್ಯಗಳು हर एक ಇರ್ತದೆ। मेडिकल में एक सीक्रेट है, ಮೆಡಿಕಲ್ ಅಲ್ಲಿ ಇರ್ತದೆ, हर एक कंपनी में एक सीक्रेट है, ಕಂಪನಿಗಳಲ್ಲಿ ಇರ್ತದೆ, हर एक दुकान में एक सीक्रेट है, ಅಂಗಡಿಗಳಲ್ಲಿ ಇರ್ತದೆ, हर एक घर में एक सीक्रेट है। ಮನೆಗಳಲ್ಲಿ ಸೀಕ್ರೆಟ್ ಗಳು ಇರ್ತದೆ। वो सभी क्या है, ಅದೆಲ್ಲ ಏನು? वो सभी लोग उधर से वो सीख के आया है। ಅವರೆಲ್ಲ ಅದು ಕಲ್ತ್ಕೊಂಡೇನೆ ಮೇಲೆ ಬಂದಿರ್ತಾರೆ। इसलिए हमारे बेंगलुरु में भी एम्पायर होटल है, कितना लोग गया है, देखा है, ಬೆಂಗಳೂರಲ್ಲಿ सुना ಎಂಪೈರ್ है। ಅಂತ ಒಂದು ಹೋಟೆಲ್ ಇದೆ, उसको एक व्यक्ति घर से मसाला बना के देता है कबाब। ಅದಕ್ಕೆ ಒಂದು ಮಸಾಲೆನೆ ಒಬ್ರು ಮಾತ್ರನೇ ಸೀಕ್ರೆಟ್ वो ಆಗಿ होटल ಮಾಡ್ತಾರೆ। ओनर है ना, उसको सब कुछ दे दिया, ಆ ವ್ಯಕ್ತಿಗೆ बच्चे का एजुकेशन, अपार्टमेंट्स, कार, आई मीन कितना लाख उसको खरीदी कर दिया। ನೋಡಿ, ಒಬ್ಬ ವ್ಯಕ್ತಿ ಮಸಾಲ ಕಂಡಿಡ್ದ, ಆ ವ್ಯಕ್ತಿಯನ್ನ ಹೋಟೆಲ್ ಖರೀದಿ ಮಾಡ್ಕೊಂಡು ಆ ವ್ಯಕ್ತಿಗೆ ಏನೆಲ್ಲ ಬೇಕು ಎಲ್ಲ ಕೊಡುತ್ತೆ, ಆದ್ರೆ ಆ ಮಸಾಲಾನ ಅವ್ನು ಯಾರಿಗೂ ಶೇರ್ ओनली ಮಾಡಲ್ಲ। आइडिया देता है, वो नहीं पकाता है, आइडिया देता है, आइडिया। वो करो,
आप बैठ के भी उसके साथ जाके सीख क्या हो, आपको अंदर नहीं जाएगा। ನೀವು ಹೋಗಿ ಕುತ್ಕೊಂಡು ಕಲ್ತ್ರೂ ಬರೋದಿಲ್ಲ. उसके हाथ में आइडियाज है, ಅವ್ರ ಕೈಗಳಲ್ಲಿ ಐಡಿಯಾ ಇದೆ. क्या मिनट में क्या डालना मालूम है। ಯಾವ ಸಮಯದಲ್ಲಿ ಏನ್ ಹಾಕ್ಬೇಕಂತ हम ಗೊತ್ತಿರುತ್ತೆ. सभी ऐसे डाल देते हैं। ನಾವ್ ಎಲ್ಲಾನು ಸೇರಿ ದಬ್ಬತ್ ಹಾಕಿರ್ತೇವೆ. ಆಮೇಲೆ ಅಲ್ಲಿ ಉರಿತಿರುವಾಗಲೇ ಕರ್ರ ಅಂತ ಒಂದು ಹಾಕಿರ್ತಾನೆ, ಅದು ಯಾರು ಹೇಳಲ್ಲ आइडिया। इसीलिए आमीन, घर में आराम से बैठ के वो अजमेर हो रहा है, ಅದರಿಂದ ಅವನು ಆರಾಮಾಗಿ ಕುತ್ಕೊಂಡು ಶ್ರೀಮಂತನಾದ. रोशनी आ रहा है। ಅರ್ಥ ಆಗ್ತಾ ಇದೆಯಾ? आमीन। क्या है, क्या चाहिए? ನಾನು ಪ್ರೇಯರ್ ಮಾಡ್ತಾನೆ ಇದೀನಿ ಬ್ರದರ್। ಏನ್ ಬೇಕು ನಮಗೆ? ಬರೀ ಪ್ರೇಯರ್ ಮಾಡ್ತಾ ಇದೀನಿ ಅಂತಲ್ಲ. हालेलुया। आज एक 4 सीक्रेट मैं आपको सिखाता हूं, कितना उद्धार होना चाहते हैं। 4 ಸೀಕ್ರೆಟ್ ಹೇಳ್ತೇನೆ. इसीलिए हमारे घर को हम सिखा रहा हूँ, मैं बोल रहा हूँ, आपको सिखा रहा हूँ, मैं भी वो फॉलो कर रहा हूँ। मेरे पीछे आप आए तो आप भी उद्धार कर सकते हो। ನಾನ್ ಕಲಿತಾ ಇದೀನಿ, ಅದನ್ನೇ ನಿಮಗೆ ಕಲಿಸ್ತಾ ಇದೀನಿ. ಯಾರೆಲ್ಲ ಈ ಮಾರ್ಗದಲ್ಲಿ ಬರ್ತೀರಾ ಉದ್ಧಾರ ಆಗ್ತೀರಾ. हालेलुया। इसीलिए हम प्यास में आना, ನಾವು ದಾಹವಾಗಿ ಬರ್ಬೇಕಿದೆ. दुख बरबेको, आपका दिल में एक टाइम रोना है एक समय में, क्यों मेरे जीवन में ये फाइनेंस पूरा नहीं आ रहा है। उन लोग को ये आमीन मैसेज पावरफुल रहेगा। ಒಂದು ವೈರಾಗ್ಯ ಬರ್ಬೇಕು. ಯಾಕೆ ನನ್ನ ಲೈಫ್ ಅಲ್ಲಿ ಹಿಂಗಿರ್ಬೇಕು, ನಾನ್ ಯಾಕೆ ಈ ತರ ಇರ್ಬೇಕು ಅನ್ನೋ ಒಂದು ಹಠ ಬರ್ಬೇಕು ಅಂತವ್ರಿಗೆ. एडजस्ट करके जिया तो आपको परमेश्वर वही अनुमति करेगा। ಸರಿ ಬಿಡು ಅಂತ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಾದ್ರೆ ಅದನ್ನ ಬದಲಾಯಿಸೋದೇ ಇಲ್ಲ. एक व्यक्ति ऐसे बोलते हैं, व्हाट यू कैन हैंडल गॉड विल परमिट यू। ನೀವ್ ಏನನ್ನ ಹ್ಯಾಂಡಲ್ ಮಾಡಕ್ಕೆ ಸಾಮರ್ಥ್ಯ ಇದೆ ಅಷ್ಟನ್ನೇ ದೇವ್ ಕೊಡೋದು. परमेश्वर को आपको क्या हैंडल करने को, आपको क्या होता है हैंडल करने को, वो परमेश्वर अनुमति देता है। ನಿಮಗೆ ಎಷ್ಟು ತಾಕತ್ ಇದೆಯೋ, ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನೇ ಕೊಡೋದಂತೆ. हालेलुया। आपको रात में खाना नहीं तो पानी पी के जीने का हैंडल करने का व्यक्ति है तो आपके जीवन में पानी आएगा। ನಿಮ್ಮ ಜೀವಿತದಲ್ಲಿ ಊಟ ಮಾಡ್ದೇನೆ ಹಂಗೆ ಮಲ್ಕೋಬಹುದು, ಬರೀ ನೀರ್ ಕುಡ್ಕೊಂಡು ನೀವು ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅನ್ನೋದಾದ್ರೆ ಬರೀ ನಿಮ್ ಲೈಫ್ ಅಲ್ಲಿ ಬರೀ ನೀರೇ ಬರ್ತದೆ. ರಾತ್ರಿ ಊಟ ಇಲ್ಲದೆ ಇದ್ಬಿಡ್ತೀನಿ ಬ್ರದರ್, ಅದಕ್ಕೆ ನಿಮ್ಗೆ ರಾತ್ರಿ ಊಟ ಸಿಗಲ್ಲ ಬ್ರದರ್, ನಾನು ರಾತ್ರಿ ಊಟ ಇಲ್ಲ ಅಂತ ಇರಲ್ಲ ಅನ್ನೋನ್ಗೆನೆ ರಾತ್ರಿ ಊಟ ಬರೋದಕ್ಕೆ ಮಾರ್ಗ ಹೇಳ್ಕೊಡ್ತೀನಿ. ಆಮೆನ್, ವರ್ಷ ಯಾರಿದೆ ಸಿಕ್ಕನ. ಆಮೆನ್, ಹಾಲೆಲೂಯಾ, ಆಮೆನ್. ನಾವು ಶೀಟ್ ಮನೆಯಲ್ಲೇನೆ ಬೆವ್ತ್ಕೊಂಡ್ರು ಬರಲ್ಲ ಬ್ರದರ್, ಹಾಗೆ ನೀರ್ನ ಹೊತ್ಕೊಂಡು ಮಲ್ಕೊಳ್ತೀವಿ ಬ್ರದರ್, ಸಾಯೋರ್ಗು ಶೀಟ್ ಮನೆ ನಿಮ್ದು. ಅಡ್ಜಸ್ಟ್ ಮಾಡೋದು ಕಲ್ತ್ಕೊಂಡ್ರೆ ನಿಮ್ ಜೀವನ ಎಲ್ಲ ಅಡ್ಜಸ್ಟ್. ಇದೆಲ್ಲ ಬಹಳ ಶ್ರೇಷ್ಠ. ನಿಮ್ಗೆ ಅಡ್ಜಸ್ಟ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀರಾ, ಸೆಟ್ ಆಗ್ಬಿಡ್ಬಾರ್ದು ಅಲ್ಲೇನೆ. ಅಳ್ಬೇಕು, ಥೂ ದರಿದ್ರ ಜೀವನ ನಮ್ಗೆ ಬೇಡ. ಆ ರೋಷಗಳು ಬರೋರ್ಗೆನೆ ಬಾಗಿಲು ದೇವ್ರು ತೆರೆಯೋದು. ಅಲ್ಲೆಲ್ಲೂಯ್ಯ, ಹಾಲೆಲೂಯಾ. ಆಮೇಲೆ ಕಿತ್ತೋಗಿರೋ ಪ್ಯಾಂಟ್ ಪ್ಯಾಚ್ ಹಾಕೊಂಡು ಹೊಲ್ಕೊಂಡು ಅಲ್ಲೊಂದು ಮ್ಯಾಚ್ ಮ್ಯಾಗ್ ಹಾಕೊಂಡು ಪರಲ್ಲ ಬ್ರದರ್ ನಾವು ಮ್ಯಾಚ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ನಿಮ್ ಪ್ಯಾಂಟ್ ಎಲ್ಲ ಕಿತ್ತೋಗೇ ಇರುತ್ತೆ. ಯಾಕಂದ್ರೆ ನಿಮ್ಗೆ ಅದನ್ನ ಹ್ಯಾಂಡಲ್ ಮಾಡೋಕ್ ಗೊತ್ತಲ್ವಾ, ನೀವು ಅಡ್ಜಸ್ಟ್ ಮಾಡ್ಕೊಳಕ್ ಗೊತ್ತಲ್ವಾ. इसलिए पवित्र आत्मा आमीन मैं आपको आमीन डेली मैसेज भेजा, कितना लोग पढ़ रहे हैं मालूम नहीं है। हैंगर आमीन, एक अच्छा गुस्सा आपको परमेश्वर एक अच्छा रास्ता में लेके जाएगा। अच्छा गुस्सा आने दो, ನಿಮಗೆ ಒಳ್ಳೆ ಕೋಪ ಬಂದ್ರೆ ದೇವ್ರು ನಿಮ್ಮನ್ನ ಒಳ್ಳೆ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ. अच्छा गुस्सा आने दो, ಒಳ್ಳೆ ಕೋಪ ಬರ್ಲಿ. हालेलूया, हालेलूया। आप इसलिए मत छोड़ो, बट वो थॉट्स आपको दिल में मारते रहना, काम कर रहा तो वो थॉट्स आते रहना। ಇವಾಗ ಮಾಡೋ ಕೆಲಸ ಮಾಡ್ತಾ ಇದ್ರು ಕೂಡ ನಿಮಗೆ ನಿಮ್ ಹೃದಯದಲ್ಲಿ ಬರ್ಬೇಕು, ನಾನು ಇದ್ದ ಹಾಗೆ ಇರಬಾರ್ದು, ನಾನು ಈಗ ಇರಬಾರ್ದು, ಈಗ ಇರಬಾರ್ದು, ಆ ರೀತಿ ಒಂದು ಫೋರ್ಸ್ ನಿಮ್ಮಲ್ಲಿ ಬರ್ತಾನೆ ಇರ್ಬೇಕು. इसलिए हमको कितना बार एक नहीं माता देखो मेरे लाइफ में रेंट ही नहीं जाऊंगा मैं, ಒಂದು ಸಮಯ ಬರ್ತದೆ स्थान पर परमेश्वर लेके जाएगा, ಬಾಡಿಗೆ ಇರೋದಿಲ್ಲ. ज्वाइन हो जाओ मेरे साथ, ಆಮೆನ್, हालेलूया। बट परमेश्वर रेंट दे रहा है, ದೇವ್ರು ಇವತ್ತು ಕೊಡ್ತಾ ಇದ್ದಾರೆ, एडजस्ट करके मैं नहीं जीऊंगा। ಆದ್ರೆ ನಾನು ಅಡ್ಜಸ್ಟ್ ಮಾಡಿ ಜೀವಿಸೋದಿಲ್ಲ. परमानेंट चाहिए, ನನಗೆ ಪರ್ಮನೆಂಟ್ चाहिए, ನನಗೆ ಪರ್ಮನೆಂಟ್ ಬೇಕು. कुछ प्रॉब्लम नहीं, आराम है, आमीन, मास मास पैसा आ रहा है, आराम से हम 23 आमीन क्या है रेंट पे कर रहे हैं, हम आराम से जी रहे हैं, एडजस्ट नहीं, ತಿಂಗಳ ಕಟ್ಟೋದಕ್ಕೆ ಆಗ್ತಾ ಇದೆ, ಆರಾಮಾಗಿದೆ, ಸಾಕು ಬಿಡು. Adjustment नहीं, ಅಡ್ಜಸ್ಟ್ ಮಾಡೋದಲ್ಲ, एडजस्टमेंट नहीं है। हालेलूया, रोशनी आ रहा है। हमें बहुत लोग बेडशीट आमीन डालता है, पैर तक वो कवर नहीं होता है, ऐसा एडजस्ट करके सोता है, उन लोग को वही बेडशीट ही रहेगा। ನೋಡಿ ಈ ಒದಗೆನ ಒಚ್ಕೊಳ್ತಾರೆ, ಅದು ಮೇಲೆ ಇಳಿದ್ರೆ ಕಾಲ್ಗಾಗಲ್ಲ, ಕೆಳಗಡೆ ಇದ್ರೆ ತಲೆಗಾಗಲ್ಲ ಅಂತ ಇದೆ, ಹಾಗೇನೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ. बेडशीट नहीं तो परवाना नहीं ब्रदर, लुंगी है, लुंगी में सोऊंगा, लाइफ पूरा लुंगी रहेगा, बेडशीट नहीं आएगा। ಪರವಾಗಿಲ್ಲ, ಲುಂಗಿ ಇದೆ, ಲುಂಗಿ ಹಾಕೊಂಡು ಓದ್ಕೊಂತೀನಿ ಅಂದ್ರೆ ಜೀವನ ಪೂರ್ತಿ ಲುಂಗಿಲೇ ಇರ್ಬೇಕಾಗ್ತದೆ. इसीलिए आप निराकर को मैं नहीं बोल रहा हूँ, आपका दिल में निराकर आना, ಇವತ್ತು ಇರೋದನ್ನ ಜೀವನ ನನಗೆ ಇಷ್ಟ ಇಲ್ಲ, ಆದ್ರೆ ಹೃದಯದಲ್ಲಿ ಅದನ್ನ दूसरों दे रहा है वो जीना क्या, ಬೇರೆಯವ್ರ ಕೈಯಿಂದ ಇಸ್ಕೊಂಡು ಎಷ್ಟು ದಿನ ಬದುಕಬೇಕು. सभी देखो ऐसे भी मेडिटेशन किया तो आपको आता है, ನೀವು ಧ್ಯಾನಿಸಿದ್ರೆ ನಿಮ್ಗೆ ಅರ್ಥ ಆಗ್ತದೆ. प्रेयर से भी ज्यादा ध्यान करो, ಪ್ರಾರ್ಥನೆಗಿಂತ ಅಧಿಕವಾಗಿ ಧ್ಯಾನಿಸಿ. प्रेयर से भी ध्यान बहुत पावर है, ಪ್ರಾರ್ಥನೆಗಿಂತ ಧ್ಯಾನ ಪವರ್ इसलिए ಆಗಿದೆ. बड़ा बड़ा व्यक्ति लोग कैसे बड़ा हुआ मालूम है, ध्यान किया, सोचा, ಸಾಧಿಸಿದವರೆಲ್ಲ ಏನ್ ಮಾಡಿದ್ದಾರೆ ಗೊತ್ತಾ? ಧ್ಯಾನಿಸಿದ್ದಾರೆ, ಯೋಚಿಸಿದ್ದಾರೆ. अंडरस्टैंड हो रहा है। हालेलुया। जंगल में देखो अभी एक चीज है ना, एक आदमी उत्पत्ति किया तो ಒಂದು ವ್ಯಕ್ತಿ ಒಂದು ವಸ್ತುವನ್ನ ಉತ್ಪತ್ತಿ ಮಾಡಿದ್ರೆ कितना चीज परमेश्वर भूमि में रखा है, ಇನ್ನು ಎಷ್ಟೋ ಒಂದು ವಸ್ತುಗಳು ಈ ಭೂಮಿ ಒಳಗಡೆ ಇದೆ. कितना साल से कोलगेट का पेस्ट आ रहा है ना,
ನೋಡಿ ಕೋಲ್ಗೇಟ್ ಇದಕ್ಕೆ ಪೇಸ್ಟ್ ಯಾರು? ಬರ್ತಾನೆ ಇದೆ, ಎಲ್ಲಿಂದ ಬರ್ತಾ ಇದೆ? इधर से भूमि में परमेश्वर का है सर्वज्ञानी ಎಲ್ಲಾ ಮೆಟೀರಿಯಲ್ ಭೂಮಿಲಿ ಇಟ್ಟಿದ್ದಾರೆ, ದೇವರು ಸರ್ವಜ್ಞಾನಿ ಅಲ್ವಾ? ಅಡ್ಜಸ್ಟ್ ಮಾಡ್ಕೊಂಡು ಖಾಲಿ ಆಗ್ಬಿಟ್ರೆ ಖಾಲಿ ಆಗ್ಬಿಟ್ರೆ ಬರುತ್ತೆ. रोशनी आ रहा है, पेस्ट नहीं रहता है, उसको ही एडजस्ट के ಉಜ್ಕೊಂಡು ಆಮೇಲೆ 20 ವರ್ಷ ಆದ್ರೂ ವಿಶ್ವಾಸಿ ಉಜ್ತಾನೆ ಇರುತ್ತೆ. ಯಾಕಂದ್ರೆ ನೀನ್ ಚೆನ್ನಾಗಿ ಉಜ್ಜಿ ನೀನ್ ಪೇಸ್ಟ್ ಮಾಡಿ ಕಲ್ತಿದ್ಯಾ. ಖಾಲಿ ಆಗ್ಬಿಟ್ರೆ ಓ ಮೈಂಡ್ ಸೆಟ್ ಚೇಂಜ್ ಹೋನಾ, ಆ ಮೈಂಡ್ ಸೆಟ್ ಬದಲಾವಣೆ ಆಗ್ಬೇಕಿದೆ. रोशनी आ रहा है मालूम नहीं. ಶಾಂಪೂ ಡಬ್ಬ ಖಾಲಿ ಆದ್ರೂ ಅದು ನೀರ್ ಹಾಕಿ ಉಜ್ಜಿ ಅದೆಲ್ಲ ನೀರ್ ತೆಗೆದು ಅದಾಗೆ ಹೊಸ ಬಾಟ್ಲ್ ಮಾಡಿ ಹಾಕೋದು. ಸ್ವಲ್ಪ ಬಿಡ್ರಿ, ಬಿಸಾಕಿ ಆ ಮೈಂಡ್ ಸೆಟ್ ಇರಲ್ಲ ಅನೇಕರಿಗೆ. ಅರ್ಥ ಆಗ್ತಿದ್ಯಾ? ಇವತ್ತು 4 ಪಾಯಿಂಟ್ ಬೇಡ, ಇದೇ ಸಾಕು. ಕಲಿತಾ ಇದ್ದೀರಾ? परमेश्वर मनुष्य का ऐसा रख दिया है. ದೇವರು ಮನುಷ್ಯರನ್ನ ಹಾಗೆ ಇಟ್ಬಿಟ್ಟಿದ್ದಾರೆ. अन्नाल को देखो, वो गुस्सा आया, ನೋಡಿ ಹನ್ನಾಳಿಗೆ ಆ ಕೋಪ ಬಂತು. उसका पति बोल रहा है मैं हमें 10 बच्चे से समान. ಆಕೆ ಗಂಡ ಹೇಳ್ತಾನೆ 10 ಮಕ್ಕಳಿಗಿಂತ ಹೆಚ್ಚಾಗಿ ನಾನಿದ್ದೀನಲ್ಲ. अच्छा हस्बैंड है, थैंक यू. एडजस्ट किया होगा तो बच्चा नहीं आने वाला था. ಪರವಾಗಿಲ್ಲ ಬಿಡಿ, ಸಾಕು ನೀವು ಇದ್ದೀರಲ್ಲ, ಮಕ್ಕಳೇ ಬೇಡ ಅಂದ್ರೆ ಮಕ್ಕಳಾಗ್ತಾ ಇರ್ಲಿಲ್ಲ. परमेश्वर सम्मुख में गया, ದೇವರ ಸಮ್ಮುಖಕ್ಕೆ ಹೋದಲು. हालेलुया. हालेलुया. देखो 1 मिनट, उत्पत्ति आओ. ಆದಿಕಾಂಡದಲ್ಲಿ इसे एक टेस्ट ऐसा, इसीलिए परमेश्वर बहुत को टेस्ट देता है. ದೇವರು ಕೂಡ ಪರೀಕ್ಷೆ ಮಾಡ್ತಾ एक ಇರ್ತಾರೆ. टाइम वर्ष में पैसा नहीं रहेगा, ಒಂದೊಂದ್ ಸಮಯ ಪರ್ಸಲ್ಲಿ ದುಡ್ಡೇ ಇರೋದಿಲ್ಲ. ಬಿಡು ನಡ್ಕೊಂಡು ಹೋಗ್ಬಿಡ್ತೀನಿ, ಆರಾಮ್ ನಡ್ಕೊಂಡು ಹೋಗ್ತಿದ್ರೆ ನಿನ್ ಲೈಫ್ ಟೈಮ್ ಆಗೋ ಆಮೇಲೆ ನಡ್ಕೊಂಡು ಹೋಗೋ ಮಾರ್ಗ ಸಿಗುತ್ತೆ. ದುಡ್ಡಿಲ್ಲ. ನಡೆಯುವಾಗ್ಲೂ ಅಳ್ಬೇಕು, ದರಿದ್ರ ನಡ್ಕೊಂಡು ಹೋಗಿ ನಂಗೆ ಇಷ್ಟ ಇಲ್ಲ ದೇವ್ರೆ, ಏನ್ ಮಾಡೋದು, ದುಡ್ಡಿಲ್ಲ, ಕರ್ತನೆ ನನ್ನ ಲೈಫ್ ಅಲ್ಲಿ ನಡಿಬಾರ್ದು. मैं नहीं जाना, Amen. पैदल में मैंने इसे दिल आमीन, आप पैदल में आओ बट दिल एडजस्ट हुआ तो आपका लाइफ में कभी भी उससे पार नहीं हो सकता. ನಿಮ್ಮ ಮನಸ್ಸು ಅದಕ್ಕೆ ಅಡ್ಜಸ್ಟ್ ಆದ್ರೆ ಪರವಾಗಿಲ್ಲ ಬಿಡು, ದುಡ್ಡಿಲ್ಲ ಅಂದ್ರೆ ನಡ್ಕೊಂಡು ಹೋಗಕ್ ಆಗುತ್ತೆ ನನ್ ಕೈಲಿ ಅಂತ ನೀವು ಅನ್ಕೊಂಡ್ಬಿಟ್ರೆ ಖಂಡಿತ ನೀವು ಅದನ್ನ ಜಯಿಸೋದಿಲ್ಲ. ಕಾಸಿಲ್ವಲ್ಲ, ನನ್ಗೆ ಯಾಕೆ ಕಾಸಿಲ್ಲ, ನಾನ್ ಯಾಕೆ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕೋಪ ಬರ್ಬೇಕು. जॉन नेक्स्ट आमीन, वो एक परमेश्वर उसको एक देश दे दिया, क्यों मालूम है? ಒಬ್ರಿಗೆ मेरा इस्तेमाल करो, नहीं तो मेरे को उठा दो, ये जगत में मैं जीना नहीं चाहता हूँ. नन्नನ್ನು मेरे को इस्तेमाल करो, ನನ್ನನ್ನು ಉಪಯೋಗಿಸಿಲ್ಲ ಅಂತ ಸಾಯಿಸಿಲ್ಲ. make me useful and use me Lord, otherwise take me Lord. वही उसका प्रेयर. ನನ್ನನ್ನು ಉಪಯೋಗಿಸಿ, ಇಲ್ಲ ಅಂತಂದ್ರೆ ಈ ಭೂಮಿಯಿಂದ ನನ್ನ ಎತ್ತು ಬಿಡು, ಬೇಡ, ಬೇಡ, ಈ ಜಗತ್ತು. ಮಾಡ್ಕೊಂಡು ಬದುಕಬೇಕು ಅನ್ನೋ ಹಠ ಅವ್ರಲ್ಲಿ ಬಂತು. रोशनी आ रहा है, वो फोर्स उसके आया, ಆ ಫೋರ್ಸ್ ಅವರಿಗೆ ಬಂದಿದ್ರಿಂದ इसीलिए वो फोर्स क्या किया, उसको प्रेयर में बिठाया. ಆ ಫೋರ್ಸ್ ನೇ ಅವ್ರನ್ನ ಪ್ರಾರ್ಥನೆ ಮಾಡಕ್ಕೆ. क्यों आपको प्रेयर करने को नहीं हो रहा है मालूम है? ಯಾಕೆ ನಿಮ್ಗೆ ಪ್ರೇಯರ್ ಮಾಡಕ್ ಆಗ್ತಾ ಇಲ್ಲ ಗೊತ್ತಾ? अच्छा गुस्सा नहीं, ನಿಮಗೆ ಒಳ್ಳೆ ಕೋಪ ಇಲ್ಲ, एडजस्ट करके जी रहे हो. ನೀವ್ ಅದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು यीशु मसीह का नाम में नींद जाना है, एक समय में नहीं सोना, ನಿದ್ದೆ ಮಾಡಬಾರ್ದು, सोचने के एक समय में ಯೋಚನೆ ಮಾಡ್ಬೇಕು. कितना दूर में ऐसा रहना लो. ನಾನು ಎಷ್ಟು ದೂರ ಹಿಂಗೆ ಇರ್ಲಿ. ऐसा व्यक्ति लोग को आइडियास आएगा, ಯಾರೆಲ್ಲ ಈ ತರ ಒಂದು ಹಂಬಲಿಸ್ತಾರ ಅಂತವ್ರಿಗೆನೆ ಐಡಿಯಾ ಕೊಡೋದು. इसलिए पर्स खाली करते रहो, ಬಸ್ ಖಾಲಿ ಮಾಡಿ, बैंक खाली करते ಬ್ಯಾಂಕ್ रहो. ಖಾಲಿ ಮಾಡಿ. खाली किया तो ही आपको सोच ज्यादा आएगा. ಖಾಲಿ ಮಾಡಿದಾಗ್ಲೇ ನಿಮ್ಮ ಮೈಂಡ್ ಅಲ್ಲಿ ಚುರುಕಾಗೋದು. 100 ರೂಪಾಯಿ ಇದೆ, ಪರವಾಗಿಲ್ಲ ಬಿಡ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ, ಆಮೇಲೆ ಆ 100 ರೂಪಾಯಿ ಇರೋದಕ್ಕೆ ನಿಮ್ಗೆ ತೃಪ್ತಿ ಆಗೋದು. ಅದನ್ನು ಬಿತ್ತನೆ ಮಾಡಿ ಖಾಲಿ ಮಾಡಿ ನನಗೆ ಸಮಯ ಐಡಿಯಾಸ್ಗಳು ಬರುತ್ತೆ. ಬೆಳಗ್ಗೆ नामದಲ್ಲಿ कितना रोशनी आ रहा है, किसको बोल रहा हूँ मालूम नहीं, बस जरूर रोशनी आएगा. आमीन. मैं बोल रहा हूँ प्रवचन में प्रवादी नहीं हूँ, भविष्यवाणी नहीं हूँ. ನಾನು ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ. आज बहुत लोग आपको खिलाने को खाना नहीं है, ಇವತ್ತು ನಿಮಗೆ ಆಹಾರ ಇಲ್ಲ, ನಿಮ್ಮ ಮನೆಯಲ್ಲಿ पैसा ब्लेस करेगा ಖರ್ಚು ना, ಮಾಡಕ್ಕಿಲ್ಲ, ಆದ್ರೆ ಒಂದಿನ ಬರ್ತದೆ बहुत लोग को इजी से खिलाएगा. ನೀವು ಅನೇಕರಿಗೆ ಈಸಿಯಾಗಿ ये सभी ಕೊಡೋದಾಗುತ್ತೆ. सच है, ಇದೆಲ್ಲ ಸತ್ಯ, सच है सभी. ಇದೆಲ್ಲ सभी ಸತ್ಯ. का स्टोरी देखो, ಅನೇಕ ಕಥೆಗಳನ್ನ ಕೇಳ್ರಿ. सभी इधर से आए ना फोर्स. ಒಳಗಿಂದ ಬರ್ಬೇಕು ಫೋರ್ಸ್. परमेश्वर अनुमति देगा एक समय, ದೇವರು ಅದಕ್ಕೆ ಅನುಮತಿಸ್ತಾರೆ. इसीलिए कदम नींद नहीं आता है, ಒಂದೊಂದ್ಸರಿ ನಿದ್ದೆ ಬರೋದಿಲ್ಲ, कदम खाना नहीं, I mean, वो कृपा मिलने दो. ಆ ಕೃಪೆ सिಗ್ಲಿ. एडजस्ट करके जिएंगे ऐसा. मैं बहुत एग्जांपल बोल सकता हूँ. ಅಡ್ಜಸ್ಟ್ ಮಾಡ್ಕೊಂಡು ಜೀವಿಸ್ತೀನಿ ಅಂತ ಇರ್ಬೇಡಿ. बैठा यीशु के नाम दिन, ಆಮೆನ್. हालेलुया. एक टाइम में ट्रेन में गया, पूरा रश ऐसा, आमीन, बैठा हुआ ಒಂದ್ಸರಿ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೆ, ಫುಲ್ ರಶ್, ನಿಂತ್ಕೊಂಡಿದೀನಿ. पूरा वो टाइम फेस्टिवल सीजन, मेरे को मालूम नहीं, ಹಬ್ಬದ ಸೀಸನ್ ಅದು, ಭಯಂಕರ ರಶ್. फुल जन रश, ನಾನು ಹೋಗಿ ನಿಂತ್ಕೊಂಡಿದ್ದೀನಿ, पूरा स्मेल है. आमीन, हालेलुया. ದರಿದ್ರ ಜೀವನ, ಥೂ ಯೇಸುವಿನ ನಾಮದಲ್ಲಿ. ಪೈಸಾ ಥಾ ಮೇರೆ ಜಾಬ್ ಮೇ, ಪೈಸಾ ಇದೆ, ಇಲ್ಲ ಅಂತ ಅಲ್ಲೇ ಬಿಡ್ತಿದ್ದೆ, ಅಲ್ಲಿ ಇದ್ಕೊಂಡೆ ಒಳಗೆ ಏನ್ ಮಾಡ್ತಿದ್ದೆ, ಇದೆಲ್ಲ ಒಂದು ಜೀವನ ದೇವರೇ, ನನಗೆ ಇಷ್ಟ ಆಯ್ತು ಹೇಳ್ತಿದ್ದೆ. ಆದ್ರೆ ಜಾಬ್ ದುಡ್ಡಿತ್ತಲ್ಲ. ट्रेन पैसा गया तो परन है, आराम से रेलवे स्टेशन से बाहर आया, आराम से एक अच्छा एसी बस में बैठा, मैसेज डाला, सुन के आमीन, पूरा कितना दूर तक जाना मैसेज सुना. ನೋಡಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿಲ್ಲ, ಅಲ್ಲಿಂದ ಇಳಿದು ನಾನು ಮುಂದೆ ಎಸಿ ಬಸ್ ಅಲ್ಲಿ ಹೋದೆ.
ನಾನು ಎಷ್ಟು ಹಣವನ್ನ ಖರ್ಚು ಮಾಡಿ ಹೋಗಿದೆ ಅದಕ್ಕಿಂತ ಅಧಿಕವಾಗಿ ದೇವ್ರು आज भी पूछो, मैं किधर भी ट्रेन में गया तो एक बुक लेता हूँ, उतरने तक वो बुक खत्म हो जाएगी। ಇವತ್ತು ಟ್ರೈನ್ ಅಲ್ಲಿ ಏನಾದ್ರು ಹೋಗ್ಬೇಕಂದ್ರೆ ಒಂದು ಪುಸ್ತಕ ತಗೊಂಡು ಹೋಗ್ತೀನಿ, ನಾನು ಆರಾಮಾಗಿ ಓದೋದಕ್ಕೆ ಇಷ್ಟಪಡ್ತೀನಿ. खाली में अंदर जाता हूँ, विश्वास भर के बाहर आता हूँ। ಖಾಲಿಯಾಗಿ ನಾನು ಒಳಗಡೆ ಹೋದ್ರು Lord होना, ಬರ್ತಾನೆ, लॉर्ड होना, ತುಂಬಿಕೊಳ್ಬೇಕು. इसीलिए लग्जरियस चाहिए। ಆದ್ರಿಂದಲೇ ನಮ್ಗೆ ಐಶ್ವರ್ಯ ಬೇಕು, ಲಕ್ಸುರಿಯಸ್ ಬೇಕು. रोशनी आ रहा है? ಅರ್ಥ ಆಗ್ತಾ ಇದೆಯಾ? आमीन। क्योंकि घर में तो टाइम नहीं ना, अभी अच्छा टाइम है। ಈಗ ಮನೇಲಿ ಒಂದೇ ಹತ್ರ ಕುತ್ಕೊಳ್ಳಲ್ಲ, ಈಗ ಟ್ರೈನ್ ಅಲ್ಲಿ ಹೇಗ? ಕುತ್ಕೊಳ್ತೀವಲ್ವಾ? ದೇವನ್ ಕೊಡ್ರಿ, ಆಮೇಲೆ ಕೊಡ್ರಿ, ಆಮೇಲೆ ಓದ್ತಾ ಇರು ಏನಾದ್ರು ವಿಶ್ವಾಸ ಬೆಳೀತಾ ಇರುತ್ತೆ। आंख अच्छा रहने के टाइम में क्या करो? ಕಣ್ ಚೆನ್ನಾಗಿ ಇರುವಾಗ್ಲೇ ಏನ್ ಮಾಡ್ರಿ? जाने के टाइम आधा पुस्तक, आने के टाइम में पूरा पुस्तक। ಬರುವಾಗ ಅರ್ಧ ಓದಿರ್ತೀನಿ, कुछ तो अंदर गया होगा। ಬರುವಾಗ ಮುಗಿಸ್ತೇನೆ, सडनली एक रोशनी आता है। ಸಡನ್ ಆಗಿ ಬೆಳಕು ಬರ್ತದೆ. थैंक यू लॉर्ड। ಥ್ಯಾಂಕ್ ಯು यस, ಲಾರ್ಡ್. ये मैं मिस कर दिया था, ಹೌದು, ನಾನು ಇದನ್ನ ಮಿಸ್ देखो अभी ಮಾಡ್ಕೊಂಡಿದ್ದೆ. ध्यान कर रहा हूँ। यस, थैंक यू लॉर्ड। अच्छा, ಆಮೇಲೆ ಉದರ್ ಆದ್ಮೇಲೆ ಕ್ಯಾನ ನಿಮ್ಮೂರು ಯಾವ್ದು, ನಿಮ್ಮೂರು ಯಾವ್ದು, ನಿಮ್ಮ ಅಜ್ಜಿ ಏನ್ ಮಾಡ್ತಾರೆ, ನಿಮ್ಮನೇರು ಮಾಡ್ತಾರೆ, पूरा स्टोरी 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 उतर के नीचे गिरेगा, उसका बारे में उसको मालूम नहीं है, उसको कुछ भी नहीं सीखा, स्टोरी स्टोरी ಮಾತಾಡ್ಕೊಂಡು ಕೂತಿರ್ತಾರೆ। Keep educating yourself. ನಿಮ್ಮನ್ನ ನೀವು ಬೋಧಿಸೋದನ್ನ, ಕಲ್ತ್ಕೊಳ್ಳೋದನ್ನ ಅಭ್ಯಾಸ ಮಾಡ್ರಿ. से क्या बिजनेस आप कर रहे हो? ಹಾಗಾದ್ರೆ ಏನ್ ಬಿಸ್ನೆಸ್ क्या होना ಮಾಡ್ತೀರಿ? चाहते हो? ನೀವೇ ನಿಮ್ कैसा business रीच किया ಹೇಗಿರ್ಬೇಕು? वो लोग? ಹೇಗೆ ರೀಚ್ ಮಾಡ್ಬೇಕು? क्या प्रमाण यूज किया? ಏನ್ ಪ್ರಮಾಣ ಇದ್ರಲ್ಲಿ ಯೂಸ್ लॉर्ड ಮಾಡಿದ್ರು? मेरे को सिखाओ। ದೇವ್ರೆ ನನಗೆ ऐसे ಕಲಿಸು. व्यक्ति लोग को पहचान करो। ಅಂತ ವ್ಯಕ್ತಿನ मैं ನನಗೆ उनसे ಪರಿಚಯ ಮಾಡಿ. सीखना चाहता ನಾನು हूँ, ಕಲಿಬೇಕು, मैं बढ़ना चाहता ನಾನು हूँ, ಬೆಳಿಬೇಕು, मैं दरिद्र में रहना नहीं चाहता ನಾನು हूँ। ದರಿದ್ರದಲ್ಲಿ ಇರೋದಕ್ಕೆ ये ಇಷ್ಟಪಡೋದಿಲ್ಲ. जगह बहुत लग्जरियस है। ಈ ಲೋಕ ಬಹಳ ಐಶ್ವರ್ಯವಂತವಾಗಿದೆ. नाइजीरिया में एक स्टेट है, ನೈಜೀರಿಯಾದಲ್ಲಿ ಒಂದು ಸ್ಟೇಟ್ ಇದೆ, ಒಂದು उसका नाम भूल गया, बहुत अच्छा नाम है वो। एक आदमी गरीब नहीं ಅದ್ರಲ್ಲಿ ಒಬ್ಬನಾದ್ರೂ ಬಡವ ಇಲ್ಲ. नाइजीरिया में। ನೈಜೀರಿಯಾ ದೇಶದಲ್ಲಿ हालेलुया। सभी मैंशन में ಎಲ್ಲರೂ एक ಮಹತ್ವಗಳು. एक घर 5 एकड़ 6 एकड़। ಒಂದೊಂದು ಮನೆಗಳು 5 ಎಕರೆಯಲ್ಲಿ. नाइजीरिया में मैं बोल रहा हूँ, नाइजीरिया साउथ में- अफ्रीका में मैं बोल रहा हूँ। ಸೌತ್ ಆಫ್ರಿಕಾ ದೇಶದಲ್ಲಿ ऐसा घर बनाया मालूम है? ಎಂತೆಂತ ಮನೆಗಳಿದೆ ಗೊತ್ತಾ? हम वो चीज हम नहीं देखा होगा, ऐसा चीज है। ಅಂತ कैसा आया? ವಸ್ತುಗಳನ್ನ ನಾವು ನೋಡೇ ಇಲ್ಲ. कैसा ಅಂತ आया? ವಸ್ತುಗಳು ಹೇಗೆ कैसा ಹೇಗೆ कैसा? ಹೆಂಗ್ ಬಂತು? दरिद्र है ना, गुस्सा आया, आइडियास आया। ಯಾವಾಗ ಅವರಿಗೆ ದಟ್ಟ ದರಿದ್ರ ಬಂತು, ಅವರಿಗೆ ಕೋಪ ಬಂತು, ಕೋಪ ಬಂದ್ಮೇಲೆ ಐಡಿಯಾ ಬಂತು. ಆ नाइजीरिया idea ದಲ್ಲಿ- देखो, ये ब्लैक व्यक्ति लोग देखो, ನೋಡಿ ಆಫ್ರಿಕನ್ ಅವ್ರು ನೋಡ್ರಿ, डांस में नंबर 1 है, ಅವ್ರು ಡ್ಯಾನ್ಸ್ ಮಾಡೋದ್ರಲ್ಲಿ ನಂಬರ್ 1. सभी विषय में देखो। ಅವ್ರು ಒಳ್ಳೆ ಸ್ಟ್ರೆಂತ್ ಇದೆ ಅವ್ರಿಗೆ. प्रेशर 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 रिलीज किया। ಯಾಕಂದ್ರೆ ಮನುಷ್ಯನಲ್ಲಿ ದೇವರ ಆ ರೀತಿ ಶಕ್ತಿ ಇಟ್ಟಿದ್ದಾರೆ. ಯಾವಾಗ ಪ್ರೆಸರ್ ಜಾಸ್ತಿ ಆಗುತ್ತೋ ಅವನಲ್ಲಿ ಇರುವಂತಹ ಸಾಮರ್ಥ್ಯಗಳು ಹೊರ ಬರ್ತದೆ. परमेश्वर उन लोग को पैसा नहीं दिया, ಅವ್ರಿಗೆ ಹಣ ಕೊಟ್ಟಿಲ್ಲ, सामर्थ्य दे ಆದ್ರೆ दिया। ಸಾಮರ್ಥ್ಯ ಕೊಟ್ಟಿದ್ದಾರೆ. प्रेशर सामर्थ्य वाले। ಯಾವಾಗ ಪ್ರೆಸರ್ ಆಗುತ್ತೋ ಅವಾಗಲೇ ನಮ್ಮಲ್ಲಿರೋ ಸಾಮರ್ಥ್ಯ आपको ಹೊರ पैसा ಬರೋದು. नहीं चाहिए, सामर्थ्य अंदर है आपके अंदर। ನಿಮ್ ಒಳಗಡೆ ಸಾಮರ್ಥ್ಯ ಇದೆ, ठीक ಹಣ एनवायरमेंट, ಬೇಕಾಗಿಲ್ಲ. ठीक वो ठीक प्रेशर आपको नहीं आ रहा है। ನಿಮಗೆ ಸರಿಯಾಗಿ ಪ್ರೆಸರ್ ಆಗ್ತಾ ಇಲ್ಲ. एडजस्ट करके हम जा रहे हैं। हम ಅಡ್ಜಸ್ಟ್ ಮಾಡಿ ಜೀವಿಸ್ತಾ ಇದೀವಿ. एक टाइम आमीन अन्नल के जैसा होना। ಒಂದೊಂದು ಬಾರಿ ಹನ್ನಾಳ ಹಾಗೆ ನಾವು ಹಂಬಲಿಸಬೇಕಾಗ್ತದೆ. इधर देखो, बहुत अच्छे क्वेश्चन पढ़ेंगे। प्रेशर आ रहा है? ಒತ್ತಡ ಬರ್ಬೇಕು. ಒಳ್ಳೆ ಒತ್ತಡ। थैंक यू होली स्पिरिट। उत्पत्ति में ಆದಿಕಾಂಡದಲ್ಲಿ ट्वेंटी 25 में 25ನೇ ಅಧ್ಯಾಯ 20 में पढ़ो। 20ನೇ ವಾಕ್ಯವನ್ನು ಓದ್ರಿ. और इसहाक ने 40 वर्ष का होकर रिबका से जो पदरनाम के बासी अरामी बतुएल की बेटी और अरामी लाबान की बहन थी, विवाह कर लिया। देखो अभी शादी हो गया, ಮದುವೆ ಆಯ್ತು. किसके साथ? ಯಾರ ಜೊತೆಲಿ? ईसाक रेबेका के साथ। ಇಸಾಕ अभी ईसाक रेबेका। रेबेका के लिए प्रार्थना करे, क्योंकि उसको बचा नहीं। ಈಗ ಇಸಾಕನ್ನು ಪ್ರಾರ್ಥಿಸ್ತಾ ಇದ್ದಾನೆ, ಯಾಕಂದ್ರೆ ಆಕೆಗೆ ಮಕ್ಕಳಿರ್ಲಿಲ್ಲ. आमीन। अभी ईसाक का प्रार्थना परमेश्वर सुन। ಇಸಾಕನ ಪ್ರಾರ್ಥನೆಯನ್ನ ದೇವ್ರು ಕೇಳಿದ್ರು. इधर बहुत लोगों को परमेश्वर को बिजनेस नहीं है, अच्छा काम नहीं है, वो सभी अभी मैं क्या करता हूँ, आपके लिए प्रार्थना करता हूँ, जरूर सुनेगा, आपको देगा। ಈಗ ಇಲ್ಲಿ ಅನೇಕರಿಗೆ ಅನೇಕ ಕಾರ್ಯಗಳು ಆಗ್ಬೇಕಾಗಿರುತ್ತೆ, ಅದಕ್ಕಾಗಿ ನಾನ್ ಪ್ರಾರ್ಥಿಸುವಾಗ ಅದು ನಡೀತದೆ. 22 पढ़ो, बहुत अच्छा है। 22 ನೋಡ್ರಿ. और 21 पढ़ो, 21 आके बंजे ಯೆಹೋವನು ಅವನ ವಿಜ್ಞಾಪನೆಯಲ್ಲಿ ಆಲಿಸಿದ್ರಿಂದ ರೆಬೆಕಳು ಬಸ್ ಅದು ಪಾಸ್ಟರ್ ಥ್ಯಾಂಕ್ ಯು ಪಾಸ್ಟರ್, ನಮಗಾಗಿ ಪ್ರಾರ್ಥನೆ ಮಾಡಿದ್ರಿ, ನಮ್ಗೊಂದು ಬಿಸ್ನೆಸ್ ಕೊಟ್ರು ದೇವರು। ಆಮೇಲೆ ಕೊಡ್ತಾರೆ। अंडरस्टैंड हो रहा है? अभी आपको प्रार्थना करने को नहीं, रेबेका को प्रेयर करने को मालूम नहीं है, इसीलिए ईसा प्रार्थना किया। क्या क्या हुआ?
ನೋಡಿ ಮಿಲಾ? ರೆಬೆಕ್ಕಳಿಗೆ ಪ್ರೇಯರ್ ಮಾಡೋದು ಗೊತ್ತಿಲ್ಲ, ಇಸಾಕನ್ನು ಪ್ರಾರ್ಥಿಸಿದ, ಆಕೆಗೆ ದೇವ್ರು ಕೊಟ್ರು. 22 ಕೊಡು. ಆಕೆ ಗರ್ಭದಲ್ಲಿ ಆಕೆ ಗರ್ಭದಲ್ಲಿ ಶಿಶುಗಳನ್ನು ಒಂದಕ್ಕೊಂದು ನೂಕಿಕೊಂಡು ಆಕೆಯು ಈಗ ನಾನು ಯಾಕೆ ಬದುಕಬೇಕು ಅಂಡರ್ಸ್ಟ್ಯಾಂಡ್ हो रहा है? बच्चे के लिए प्रार्थना किया, डबल दे दिया परमेश्वर अंदर. ಮಕ್ಕಳು ಕೇಳಿದ್ರು, 2 ಮಕ್ಕಳನ್ನ ದೇವ್ರು ಕೊಟ್ರು. अंदर फाइटिंग हो रहा है. ಒಳಗಡೆ ಅದೆಲ್ಲ ಅಭಿ ನುಗ್ಗಾಡ್ತಾ ಇದೆ. ಯಪ್ಪ ಸತ್ತೋಗೆ ಬೇಡಪ್ಪ, ಯಾಕಪ್ಪ ಈ ಮಕ್ಕಳು? ನಿಮಗ್ ಬರೋ ಎಲ್ಲಾ ಬಿಸ್ನೆಸ್, ನಿಮಗ್ ಬರೋ ಎಲ್ಲಾ ಆಶೀರ್ವಾದ ನಿಮ್ ಕೈಲಿ ಕಂಟ್ರೋಲ್, ಅದನ್ನ ಏನ್ ಮಾಡಕ್ ಆಗಲ್ಲ. ಈ ಬ- मेंटेन करने को नहीं होता है, हैंडल करने को नहीं हो रहा है. ನಿಮಗೆ ಬರ್ತಾ ಇರೋದನ್ನ ಹ್ಯಾಂಡಲ್ ಮಾಡಕ್ ಆಗ್ತಾ ಇಲ್ಲ. परमेश्वर दे तो आपको हैंडल नहीं करेगा, ऐसा ही देगा. ದೇವ್ರು ಕೊಟ್ಟಿದ್ದಾದ್ರೆ ನೀವು ಹ್ಯಾಂಡಲ್ ಮಾಡ್ತೀರಾ, ಆ ರೀತಿನೇ ಕೊಡೋದು. ಈಗಾದ್ರೆ ನಾನು ಯಾಕೆ ಬದುಕಬೇಕು ಅಂತ ಹೇಳಿ ಇದರ ವಿಷಯದಲ್ಲಿ ಈ ಸಾಕನ ಹತ್ರ ಹೋಗ್ಬಿಟ್ಟು, ನೀವು ಇವತ್ತು ನನಗೆ ಮಗು ಕೊಟ್ರೆ ಪ್ರಾರ್ಥನೆ ಮಾಡಿ, ಈ ಮಗು ನನ್ನ ಸಾಯಿಸ್ಬಿಡಿ, ಬೇಡ. ಪ್ರೇಯರ್ ನೈ ಈ ಸಾಕು ಜಾಕೆ ನೈ ಬೋಲಾ. ಈ ಸಾಕನ ಹತ್ರ ಹೋಗಿ ಯಾಕೆ ಮೊರೆ ಇಡ್ತಾ ಇಲ್ಲ? ದರ್ದ್ ಹುವಾ, ನೋವಾಯ್ತು, ಪ್ರಾಬ್ಲಮ್ ಆಯಾ, ಸಮಸ್ಯೆ ಬಂತು. ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದಕ್ಕೆ ಹೋದಳು. ವಚನ ಕರೋ ಜ್ಞಾನಿದು. हालेलुया. हालेलुया. इसलिए प्रेशर ज्यादा आया तो ಪ್ರೆಷರ್ ಜಾಸ್ತಿ ಬಂದ್ರೆ पास्टर नहीं है, पिता प्रार्थना करना. ಪಾಸ್ಟಿಗೆ ಫೋನ್ प्रमोशन ಮಾಡಲ್ಲ. हुआ तो आपको प्रॉब्लम ज्यादा बढ़ेगा, चैलेंज ಪ್ರಮೋಷನ್ ज्यादा ಆಗ್ತಾ रहेगा. ಆಗ್ತಾ ನಿಮ್ಗೆ ಚಾಲೆಂಜಸ್ ಜಾಸ್ತಿ ಆಗ್ತದೆ. ಆಗ ದೇವ್ರನ್ನ ಕರೆಯೋದನ್ನ ಕಲಿಬೇಕು. अभी इनडायरेक्ट नहीं है, डायरेक्ट गया. अभी ಈಗ ಡೈರೆಕ್ಟ್ ಆಗಿ ಹೋಗ್ತಾ ಇದಲ್ಲ, ಇಂಡೈರೆಕ್ಟ್ ಆಗಿ ಅಲ್ಲ. परमेश्वर वो चांस के लिए वेट कर रहा है. ದೇವರು ಇಂಥ ಸಂದರ್ಭಕ್ಕಾಗಿ ಕಾಯ್ತಾ ಇದ್ದಾರೆ. माँ आपको अच्छा खाना खिलाया, हमें ತಾಯಿ ಚೆನ್ನಾಗಿ ತಿನ್ಸಿದ್ಲು, अच्छा राउंड राउंड करके अच्छा मुंह में डाला. ಚೆನ್ನಾಗಿ ಉಂಡುಂಡೆ ಮಾಡಿ ಬಾಯಲ್ಲಿ ತುಂಬಿಸಿದ್ಲು. अभी 20 सालों के बाद माँ ऐसा बोला तो 20 ವರ್ಷ ಆದ್ಮೇಲೆ माँ वेट कर रहे, कब वो खाएगा, ತಾಯಿ ಕಬ್ वो खाएगा, ಯಾವಾಗ ತಿಂತೀರ, कब वो खाएगा. ಯಾವಾಗ ಸುಧಾ जरूर आपको अच्छा काम मिलेगा, प्रमोशन मिलेगा, बिजनेस आएगा, नए नए आइडिया आएगा, बट चैलेंज फेस करना तो आप परमेश्वर से रिश्ते रखना सीखना. ನೋಡಿ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಆಗ್ತದೆ, ಆದ್ರೆ ಅದನ್ನ ಚಾಲೆಂಜಸ್ ನೀವು ಫೇಸ್ ಮಾಡ್ಬೇಕಂತಂದ್ರೆ ನೀವು ದೇವರ ಬಳಿಯಲ್ಲಿ ನೀವು ಕನೆಕ್ಷನ್ अभी वो ಇಟ್ಕೊಂಡು. जाके प्रार्थना किया, लॉर्ड मेरे को नहीं हो रहा, मैं मर जाऊंगा. ಆಕೆ ಕೇಳ್ತಾ ಇದ್ದಾಳೆ, ದೇವ್ರೆ ನನ್ನ ಕೈಲಿ ಆಗ್ತಾ ಇಲ್ಲ, ನಾನು ಸತ್ತು ಹೋಗ್ತೀನಿ ಅಂತ. अभी परमेश्वर बोल रहा है, ಈಗ ದೇವ್ರು ಹೇಳ್ತಾ ಇದ್ದಾರೆ, आपके अंदर 2 नेशन है. ನಿನ್ನ ಒಳಗಡೆ 2 ನೇಷನ್ ಇದೆ. दर्शन सुना ना, दर्द गायब हो गया. ನೋಡಿ ಯಾವಾಗ ದರ್ಶನ ಗೊತ್ತಾಯ್ತೋ रोशनी आ रही है मसीह का नाम. ಮರ್ತು ಬಿಟ್ಲು. हाँ मेरे को नींद नहीं है, नहीं आपसे बहुत बड़ा काम करूंगा, ये विजन दे दिया तो आपको नींद नहीं तो भी आपको खुशी है. ದೇವ್ರೆ ನನಗೆ ನಿದ್ದೆ ಸಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ನಿನಗೆ ಇಂಥ ದರ್ಶನ ಇಟ್ಟಿದ್ದೀನಿ, ಈ ಲೆವೆಲ್ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ, ಹೌದಾ ಅಂತೇಳಿ ಆ ನಿದ್ದೆನೂ ಬೇಡ ಏನು ಬೇಡ, ಅದಕ್ಕೋಸ್ಕರ ಓಡೋಣ ಅಂತ ಅನ್ಸುತ್ತೆ. विजन ವಿಜನ್ परमेश्वर देगा. ದೇವರು ಕೊಡ್ತಾರೆ. नेक्स्ट उसका इमेजिनेशन आप करना. ನೆಕ್ಸ್ಟ್ ಅದಕ್ಕೆ ಏನನ್ನ ಕಲ್ಪನೆ ಮಾಡ್ಬೇಕು, ಇಮ್ಯಾಜ್ ಮಾಡ್ಬೇಕು, वो ಅದು तो ನೀವೇ विजन ಮಾಡ್ಬೇಕು. है, ಅನೇಕರಿಗೆ ವಿಷನ್ ಇದೆ, बट कल्पना नहीं है. ಆದ್ರೆ ಅದಕ್ಕೆ ಕಲ್ಪನೆ ಮಾಡೋದಿಲ್ಲ. आप इमेजिन का व्यक्ति हो तो ನೀವು ಅದನ್ನ ಯಾವ ಲೆವೆಲ್ ತಗೊಂಡೋಗ್ಬೇಕಂತ ಇಮ್ಯಾಜಿನ್ ಮಾಡಿದ್ರೆ, कल्पना करेगा, ನೀವು ಇಮ್ಯಾಜಿನ್ ಕಲ್ಪನೆ करना ಮಾಡ್ತೀರಾ, है. ಇಮ್ಯಾಜಿನ್ आपसे ಮಾಡ್ತೀರಾ, मैं बड़ा काम करूंगा, परमेश्वर बात करेगा. ಹೌದು ನಾನು ಇವತ್ತಿನ ಈ ದೊಡ್ಡ ದೊಡ್ಡ ಕೆಲಸವನ್ನ ಮಾಡ್ತೀನಿ, ನನ್ನ ಹತ್ರ ದೇವ್ರು इसलिए प्रॉब्लम आ रहा है, ಸಮಸ್ಯೆ ಎದುರಾಗ್ತದೆ, प्रेशर आ रहा है. ಪ್ರೆಷರ್ ಬರ್ತದೆ. नहीं, परमेश्वर विजन के लिए मेरे को तैयारी कर रहा है. ಇಲ್ಲ ದೇವ್ರು ನನಗೆ ಇಂತದ್ದು ಮಾಡ್ತೀನಿ ಅಂತ मैं ready हो रहा हूं. ಮಾಡ್ತಾ ಇದ್ದಾರೆ, ನಾನು ಸಿದ್ಧ ಆಗ್ತಾ मैं ready ಇದ್ದೀನಿ, हो रहा हूं. ನಾನು ರೆಡಿ ಆಗ್ತಾ ಇದ್ದೀನಿ. नेक्स्ट एक्शन में आ जाएगा, ನೆಕ್ಸ್ಟ್ ಅದು ಕ್ರಿಯಾ ರೂಪವಾಗಿ ಬರ್ತಾ ಇರ್ತದೆ, रियलिटी में आ जाएगा ಅದು बाहर. ರಿಯಾಲಿಟಿ ಆಗಿ ಬರ್ತದೆ. हालेलुया, ಹಾಲೆಲೂಯಾ, प्रेज द लॉर्ड. ಪ್ರೈಸ್ ದಿ ಲಾರ್ಡ್. खाना नहीं है, ಊಟ ಇಲ್ಲ, अच्छा जगह नहीं, ಒಳ್ಳೆ ಜಾಗ ಇಲ್ಲ, बट आपको बड़ा काम करना परमेश्वर बोल दिया ना. ಆದ್ರೆ ದೇವ್ರು ನಿಮ್ಗೆ ಹೇಳ್ತಾರೆ, ನಾನು ನಿನ್ನನ್ನ ದೊಡ್ಡದಾಗಿ ಆಶೀರ್ವದಿಸ್ತೀನಿ ಅಂತ. विजन ही आपको रूपित करेगा. ನೋಡಿ ದೇವ್ರು ಹೇಳಿದ ಆ ದರ್ಶನವೇ ನಿಮ್ಮನ್ನ ರೂಪಿಸ್ತದೆ. आप विजन के लिए रूपित मत हो जाओ, ನೀವಾಗೇ ಒಂದ್ ದರ್ಶನ ಮಾಡ್ಕೊಂಡು ರೂಪಿಸ್ಕೊಬೇಡಿ. विजन ही आपको रूपित करेगा. ನಿಮಗೆ ದೇವ್ರು ಒಂದ್ ದರ್ಶನ ಕೊಟ್ರೆ ಅದಕ್ಕಾಗಿ ನಿಮ್ಮನ್ನ ರೆಡಿ ಮಾಡ್ತಾ ಇರ್ತಾರೆ. आमेन. ಆಮೆನ್. इसलिए परमेश्वर को बड़ा ब्लेसिंग दे दिया तो ದೇವ್ರು ನಮಗೆ ದೊಡ್ಡ ಆಶೀರ್ವಾದವನ್ನು ಕೊಟ್ಟಿದ್ದಾದ್ರೆ, वो दर्शन के लिए अब नींद छोड़ेगा. ಆ ದರ್ಶನಕ್ಕಾಗಿನೇ ನಿದ್ದೆ ಹೊರಟೋಗ್ತದೆ. रोशनी आ रहा है कि मालूम नहीं. हालेलुया. अभी एक बिजनेस आप स्टार्ट किया, ಈಗ ನೀವು ಒಂದು ಬಿಸ್ನೆಸ್ ಆರಂಭ ಮಾಡಿದ್ರಿ, सडनली आपको 1 लाख रुपए लाभ आ रहा है. ಈಗ 1 ಲಕ್ಷ ಲಾಭ ಬಂತು ಅನ್ಕೊಳ್ಳಿ. अभी आपको क्या काम कैसे करेगा? ಇವಾಗ ಅದಕ್ಕೆ ಹೆಂಗ್ ಮಾಡ್ತೀರಾ ಕೆಲಸನ? क्योंकि वो उससे भी ज्यादा होने के लिए काम करेगा. ಅಪ್ಪ ಇಷ್ಟೊಂದು ಬರ್ತಾ ಇದಿಲ್ಲ, ಇನ್ನೂ ಸ್ವಲ್ಪ ಎಫೆಕ್ಟ್ ಆಗಿ ಇನ್ನೂ ಜಾಸ್ತಿ ತಗೊಳ್ತೀನಿ ಅಂತಾನೆ ಓಡ್ತೀರಾ. वही आशीर्वाद परमेश्वर देगा. ಅದನ್ನೇ ಆಶೀರ್ವಾದ ದೇವ್ರು ಕೊಡೋದು. दर्द नहीं होगा, ನೋವು ಆಗೋದಿಲ್ಲ. यीशु मसीह का नाम में, ಯೇಸುವಿನ ನಾಮದಲ್ಲಿ, यीशु मसीह का नाम में. ಯೇಸುವಿನ ನಾಮದಲ್ಲಿ इसलिए वो दर्द आने दो, ನಿಮ್ಗೆ ಅಂತ ಪ್ರೆಸರ್ ಬರ್ಲಿ. यीशु मसीह का नाम में. ಯೇಸುವಿನ ನಾಮದಲ್ಲಿ एक ही आदमी बस ಒಬ್ಬರೇ ಸಾಕು, चर्च लैंड दे देगा. ಚರ್ಚ್ ಲ್ಯಾಂಡ್ ತಗೊಳ್ತೇವೆ. एक ही आदमी बस ಒಬ್ಬರೇ ಒಬ್ಬರು ಸಾಕು, चर्च बिल्ड कर देगा. ಚರ್ಚ್ನ build ಮಾಡ್ತೇವೆ. वो मैं फोकस कर रहा हूँ. ಅದನ್ನ ನಾನು ಫೋಕಸ್ ಮಾಡ್ತಾ आपको ಇದ್ದೀನಿ. आमीन. ऐसा परमेश्वर आज्ञा दिया ना, व्यक्ति लोग ದೇವ್ರು ಯಾಕೆ Suddenly ಕಟ್ತಾ business ಇದ್ದೀರೋ, rise करेगा. ಅಂತ business sudden ಆಗಿ ಏರುತ್ತೆ. सडनली परमेश्वर उसका इंक्रीमेंट करेगा. Sudden ಆಗಿ ಅವ್ರನ್ನ increase ಮಾಡ್ತಾರೆ. इसलिए आपको बढ़ रहा है. ನಿಮ್ಮನ್ನ ಬೆಳೆಸ್ತಾ ಇದ್ದಾರಾ? 2 विषय के लिए आपको बढ़ेगा जरूर. 2 ವಿಷಯಕ್ಕಾಗಿ ನಿಮ್ಮನ್ನ ಬೆಳೆಸ್ತಾರೆ. एक आपके लिए, ಒಂದು ನಿಮಗಾಗಿ, नेक्स्ट परमेश्वर का राज बढ़ाने के ಎರಡನೇದು लिए. ದೇವರ ರಾಜ್ಯಕ್ಕಾಗಿ. हालेलुया. इसलिए आप बढ़ने से मैं लाभ मत सोचो, मेरे से एक चर्च भी लाभ हो जाएगा. ನೀವು ಬೆಳೆಯೋದ್ರಿಂದ ನೀವು ನಮ್ಗೆ ಕೊಡೋ ಹಣ ನಾನ್ ಮಾತ್ರ ಉದ್ದಾರ ಆಗೋದಲ್ಲ,
ನನ್ನಿಂದ ಬೇರೆ ಏನೋ ಉದ್ದೇಶ ಇಟ್ಟಿರ್ತಾರೆ ದೇವರು. ಆಮೆನ್ ಆ ಚರ್ಚಿಗೆ ನಾನು ಆಶೀರ್ವಾದ ಆಗ್ಬೇಕು, ಆ ಚರ್ಚ್ ಇನ್ನೊಂದು ಚರ್ಚ್ ಕನೆಕ್ಷನ್ ಇರುತ್ತೆ, ಆಮೆನ್ ನಾವು ಫಲ ಕೊಡೋನಾಗಿರ್ಬೇಕು. ಆಮೆನ್ ಇದರೊಳಗೆ ಚಲಗ हालेलुया हालेलुया चलो विश्वास में बीज डाल. ಅದರಿಂದ ವಿಶ್ವಾಸವಾಗಿ ಬಿತ್ತನೆ ಮಾಡಿ. ನಾನು ಊಟ ಇಲ್ಲದೆ ದೇವರು ಒಂದಿನ ಬರಲಿ ಯೇಸುವಿನ ನಾಮದಲ್ಲಿ ಅನೇಕ ಸಾವಿರ ಜನಕ್ಕೆ ನಾನು ಕೊಡ್ತೇನೆ ಯೇಸುವಿನ ಆಮೆನ್. वो विश्वास में बीज डालना. ಆ ವಿಶ್ವಾಸದಲ್ಲಿ ಬೀಜವನ್ನು ಹಾಕ್ರಿ. थैंक यू लॉर्ड, ಥ್ಯಾಂಕ್ ಯು ಲಾರ್ಡ್. अच्छा खाना दिया, ಒಳ್ಳೆ ಊಟ ಕೊಟ್ಟಿದ್ದೀರಾ, इसलिए मैं धन्यवाद करता हूँ. ಹಾಗಾಗಿ ನಾನು ಸ್ತೋತ್ರ बट ये ಹೇಳ್ತೇನೆ. मेरा लाइफ परमानेंट नहीं होना. ಆದ್ರೆ ಈ ತರ ಜೀವನನೇ ಇಲ್ಲ ನನಗೆ. दी बेस्ट खाना आने दो, ನನಗೆ ದಿ ಬೆಸ್ಟ್ दी ಆಹಾರ, बेस्ट खाना दिया, ನನಗೆ ದಿ ಬೆಸ್ಟ್ इसलिए मैं ಆಹಾರ. धन्यवाद करता हूँ, ಅದಕ್ಕಾಗಿ ನಾನು ಸ್ತೋತ್ರ इसलिए मैं ಮಾಡ್ತೇನೆ. धन्यवाद करता हूँ, ಅದಕ್ಕಾಗಿ ನಾನು ಸ್ತೋತ್ರ इसलिए मैं ಮಾಡ್ತೇನೆ. धन्यवाद करता ಅದಕ್ಕಾಗಿ ನಾನು ಸ್ತೋತ್ರ हूँ, इसलिए मैं ಮಾಡ್ತೇನೆ. धन्यवाद करता हूँ. ಅದಕ್ಕಾಗಿ ನಾನು ಸ್ತೋತ್ರ. इसे गुनगुना मत करो. ಗುನ್ಗುಟ್ಬೇಡ್ರಿ. क्या कपड़ा दिया धन्यवाद करके. ಏನ್ ಬಟ್ಟೆ ಇದೆ ಅದಕ್ಕಾಗಿ ಸ್ತೋತ್ರ ಹೇಳ್ರಿ. गुनगुना बहुत डेंजर है. ಗುನ್ಗುಟ್ಟೋದಿದೆಯಲ್ಲ ಬಹಳ ಡೇಂಜರ್ एक ಅದು. से बहुत अच्छा बोलता है, मर्मरिंग अट्रैक्ट्स सर्पेंट्स. ಯಾವಾಗ ಗುನ್ಗುಡ್ತಿರೋ ನಿಮ್ಗೆ ಸೈತಾನ್ ಎಂಬ ಸರ್ಪ ಬರುತ್ತೆ. गुनगुट आई मीन गुनगुना सर्प को अट्रैक्ट करता है. ಗುನ್ಗುಟ್ಟೋದು ಸರ್ಪಗಳನ್ನ ಅಟ್ರಾಕ್ಟ್ ಮಾಡುತ್ತದೆ. स्तुति डव डव को अट्रैक्ट करता है. ಸ್ತುತಿಸೋದು ಪಾರಿವಾಳವನ್ನ ಅಂದ್ರೆ ಪರಿಶುದ್ಧತೆಯನ್ನ धन्यवाद पवित्रात्मा को अट्रैक्ट करता है. ನೀವು ಸ್ತುತಿ ಹೇಳೋದಾದ್ರೆ ಪವಿತ್ರಾತ್ಮನನ್ನ ಆಕರ್ಷಿಸುತ್ತೀರಿ. हालेलुया आमीन. रोशनी आए यीशु मसीह का नाम. आप गुनगुना किया तो शैतान आके क्या करेगा देखा, आमीन वो आमीन से आपको फीड करते रहेगा. ನೀವು ಗುನ್ಗುಡ್ತಾ ಇದ್ರೆ ಸೈತಾನ್ ಬಂದು ಇನ್ನೂ ಅಧಿಕವಾಗಿ ಫೀಡ್ ಮಾಡ್ತಾ ಇರ್ತಾನೆ. बट उसका बीच में आप परमेश्वर को धन्यवाद ಅದ್ರ करो. ಮಧ್ಯದಲ್ಲಿ ನೀವು ದೇವರನ್ನ ಸ್ತುತಿಸಿರಿ. यीशु मसीह का नाम में, ಯೇಸುವಿನ ನಾಮದಲ್ಲಿ, यीशु मसीह का नाम में ಯೇಸುವಿನ ನಾಮದಲ್ಲಿ सभी परमेश्वर आपको खिला देगा. ಎಲ್ಲವನ್ನು ದೇವರು ನಿಮಗೆ तृप्त ಪೋಷಿಸ್ತಾರೆ. में, ತೃಪ್ತಿಯಾಗಿರುವಂತೆ, तृप्त में यही ತೃಪ್ತಿಯಾಗಿರುವಂತೆ दुनिया में ಈ ಲೋಕದಲ್ಲಿ थोड़ा वो दर्द हो रहा है. ನೋವಾಗ್ತಾ ಇದೆಯಾ? ನಾನು ಚರ್ಚ್ ಬರಲ್ಲ, ಬೈಬಲ್ ಓದಬೇಡ, ಐ ಮೀನ್ ऐसा नहीं रहना. ನಾನು ಚರ್ಚ್ ಬರಲ್ಲ, ಬೈಬಲ್ ಓದಲ್ಲ ಅಂತ ನನ್ನ ಹೇಳ್ತೀರಿ. ದೇವರು ಒಳ್ಳೆಯವರು. ಇನ್ನೂ ನಾನು ಓದ್ತೇನೆ. ನನ್ನ ದೇವರು ಒಳ್ಳೆಯವರು. ನನ್ನ ದೇವರು ಒಳ್ಳೆಯವರು. ನಿಮ್ಮನ್ನು ರಕ್ಷಕನಾಗಿ ಆರಿಸ್ಕೊಂಡಿದ್ದಾರೆ. ಆಮೆನ್ ಅನೇಕರಿಗೆ ನೀವು ರಕ್ಷಕರಾಗಿರ್ತೀರಾ. ಆಮೆನ್. ಅನೇಕರಿಗೆ ನೀವು ಕೊಡೋ ವ್ಯಕ್ತಿಗಳಾಗಿರೋದಕ್ಕಾಗಿನೇ ನಿಮ್ಮನ್ನ ಟ್ರೈ ಮಾಡ್ತಾರೆ ದೇವರು. ट्राई में क्यों जा रहे हो? आप एक फाउंटेन होने के लिए, ನೀವು ಒಂದು फाउंटेन होने के लिए. ಬುಗ್ಗೆಯಾಗಿ You are the fountain for this generation. ನೀವು ಈ ಜನರೇಷನ್ಗೆ ಒಂದು ಬುಗ್ಗೆಯಾಗಿ ಇರ್ತೀರಿ. आप एक फाउंटेन. ನೀವು ಒಂದು ಜೀವದ ಬುಗ್ಗೆಯಾಗಿ बहुत ಇರ್ತೀರಿ. लोग को आप बहुत आमीन देने का. ನೀವು ಅನೇಕರಿಗೆ ಅನೇಕ ವಿಧವಾಗಿ फ्री ನೀವು एजुकेशन ಬೋಧಿಸೋರು. देगा एक एक बच्चे लोग. ಅನೇಕ ಮಕ್ಕಳನ್ನ ನೀವು ಎಜುಕೇಶನ್ फ्री ಕೊಡ್ತೀರಿ. कपड़ा देगा. ಮಕ್ಕಳಿಗೆ ಅನೇಕರಿಗೆ वो ಬಟ್ಟೆಯನ್ನು खाना ಕೊಡುವಿರಿ. देगा. ಅನೇಕರಿಗೆ ಆಹಾರ बहुत को घर बना के देगा. ಅನೇಕರಿಗೆ ಮನೆಗಳನ್ನ ಕಟ್ಟಿ दरिद्र ಕೊಡ್ತೀರಿ. का स्मेल ही आपके जीवन में नहीं ನಿಮ್ಮ रहेगा. ಜೀವನದಲ್ಲಿ ದರಿದ್ರರ ಸ್ಮೆಲ್ಲೇ ಇರೋದಿಲ್ಲ. यही अच्छा समय. ಇದುವೇ ಒಳ್ಳೆ ಸಮಯ. ये समय में मुंह को बांध के रखो. ಈ ಸಮಯದಲ್ಲಿ ಬಾಯಿನ ಬಿಗಿ ಹಿಡಿದುಕೊಂಡಿರಿ. लॉर्ड हेल्प मी लॉर्ड. ದೇವರೇ ಸಹಾಯ ಮಾಡು. इससे मेरे वाइफ को भी एक टाइम बोलता हूँ, ನನ್ನ मನೆಯವರಿಗೆ ಹೇಳ್ತಾ ಇರ್ತೇನೆ. ज्यादा प्रेशर आए तो प्रेयर मत करो, बाइबल मत करो, लॉर्ड मदद करो जो बोल के अच्छा पेट भर के खाना खा के सो जाओ, प्रेयर भी मत करो. ಅಂತ ಪರಿಸ್ಥಿತಿ ಬಂದ್ರೆ ಒತ್ತಡ ಜಾಸ್ತಿ ಆದಾಗ ಪ್ರಾರ್ಥನೆ ಮಾಡ್ತಾ ಚೆನ್ನಾಗಿ ಊಟ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ಳಿ. ಇದೇ ಮಾಡಿ. ಕರ್ತನೇ ನೀನು ಒಳ್ಳೆಯವನು, ಸಹಾಯ ಮಾಡು. ಆಮೆನ್. ಯಾಕಂದ್ರೆ ನೆಕ್ಸ್ಟ್ ಬಾಯಲ್ಲಿ ಗುಂಗುಟಿಗೆ ಬರುತ್ತೆ. ಆಮೆನ್. गुनगुना है तो सरपेंट आता है. ಗುನ್ಗುಟ್ಟಿದ್ರೆ ಸರ್ಪಗಳು ಬರ್ತವೆ. बहुत टाइम ऐसा कि आपको मालूम नहीं. ಅನೇಕ ಸಮಯ अच्छा खाया, ಚೆನ್ನಾಗಿ ಊಟ ಮಾಡಿ, हेल्प मी लॉर्ड, ಹೆಲ್ಪ್ ಮೀ ಲಾರ್ಡ್, सो जा. ನಿದ್ದೆ ಮಾಡಿ. 3 बजे उठा 3 ಗಂಟೆಗೆ ಎಬ್ಬಿಸ್ತಾರೆ. परमेश्वर आइडिया देता है. ದೇವರ ಐಡಿಯಾ ಕೊಡ್ತಾರೆ. यस, ಸರಿ. थैंक यू लॉर्ड, ಥ್ಯಾಂಕ್ ಯು ಲಾರ್ಡ್, थैंक यू लॉर्ड, ಥ್ಯಾಂಕ್ ಯು ಲಾರ್ಡ್, थैंक यू लॉर्ड, ಥ್ಯಾಂಕ್ ಯು ಲಾರ್ಡ್, थैंक यू लॉर्ड, थैंक यू लॉर्ड, ಥ್ಯಾಂಕ್ ಯು ಲಾರ್ಡ್. थैंक यू लॉर्ड. Thank you, कुछ नहीं Lord. रहा है. हमें अच्छा पेट भर के क्या करना. ಚೆನ್ನಾಗಿ ತಿಂದು ಏನ್ ನಿದ್ದೆ ಮಾಡ್ಬೇಕು? ಬರಲ್ಲ. ಆಮೇಲೆ ನಾನು ನೋಡ್ಕೊಂಡು ಇದು ಯಾಕೆ ಹಿಂಗ್ ತಿರ್ತಿದ್ದಾರೆ, ಹಿಂಗ್ ತಿರ್ತಿದೆ, ಇದ್ಯಾಕೆ ಇಲ್ಲಿ ಬಂದಿಲ್ಲ. ಚಿಂತೆ ಮಾಡಿದ್ರೆ ಗುಂಡ್ಗುಡ್ ಬಾ, ಚೆನ್ನಾಗಿ ಊಟ ಮಾಡಿ ಮಾಡ್ಕೊಳ್ಳಿ, ಫಾಸ್ಟಿಂಗ್ ಮಾಡಬೇಡಿ. ಒತ್ತಡ ಇರೋ ಸಮಯದಲ್ಲಿ ಆರೋಗ್ಯವಾಗಿರೋ ಚೆನ್ನಾಗಿ ಫಾಸ್ಟಿಂಗ್ ಮಾಡ್ಬೇಕು. ಕಷ್ಟ ಬರೋ ಚೆನ್ನಾಗಿ ತಿಂದು ಮಾಡ್ಕೊಳ್ಳಿ. ಯಾಕಂದ್ರೆ ಆಲ್ರೆಡಿ ನೀವು ಬಿತ್ತನೆ ಮಾಡ್ಬಿಟ್ಟಿದ್ದೀರಾ, ಫ್ರೀ ಆಗ್ತಾ ಇದ್ದೀರಾ. ಹಾಲೆಲೂಯಾ. ಹಾಲೆಲೂಯಾ. ನಾಳೆ ಬಾಡಿಗಡ್ ಬೈಯೋದು ಬರಲ್ಲ, ಯಾವ ಬರನೂ ಬರಲ್ಲ. ಅರ್ಥ ಆಗ್ತಿದ್ಯಾ? ಪರ್ಮನೆಂಟ್ ಡೆಲಿವರೆನ್ಸ್. ಆಮೆನ್. ಸಭೆಗಾಗಿ ಆಮೇಲೆ ನೀವು ಈಗ ಪ್ರಾರ್ಥನೆ ಮಾಡಿ, ದೇವರು ಸಭೆ ಕೊಡೋದಕ್ಕೆ ಜನಗಳ ನಿಮ್ಮನ್ನೇ ಬಸ್ಲಿ. ಆಮೆನ್. ಕನೆಕ್ಟ್ ಆಗುತ್ತೆ, ಕನೆಕ್ಟ್ ಮಾಡ್ತಾರೆ ದೇವರು. ಪರ್ಮನೆಂಟ್ ಎಲ್ಲ ಪರ್ಮನೆಂಟ್. ಪರ್ಮನೆಂಟ್. ಯಾಕೆ ಈ ಅನುಭವ ನಾವು ಕರ್ಕೊಂಡು ಹೋಗ್ತಾರೆ ಗೊತ್ತಾ? ನಾಳೆ ಎಷ್ಟೋ ಬಾಡಿಗೆ ಚರ್ಚ್ಗೆಲ್ಲ ನಾವು ಚರ್ಚ್ ಕಟ್ಕೊಡ್ತೀವಿ. ಆಮೆನ್. ಅದಕ್ಕೆ ಅನುಭವ ಕರ್ಕೊಂಡು ಹೋಗೋದು. हालेलुया. क्यों ये अनुभव मालूम है? ओनर का वैल्यू हमको मालूम है. एक दिन पैसा कम नहीं दिया तो क्या गुस्सा करता मालूम है. इसलिए परमेश्वर एक टाइम हमको ब्लेस करेगा ना ಸರ್. ನಾವು ಬಾಡಿಗೆ ಜಾಗದಲ್ಲಿ ಸೇವೆ ಮಾಡ್ತೀವಿ ಪಾಸ್ಟರ್. ಜಾಗನೂ ಕೊಡ್ತೀವಿ, ಕಟ್ಕೊಡ್ತೀವಿ. ನಮ್ಮ ಜನಗಳಿದ್ದಾರೆ ಬ್ರದರ್, ಇಂಥವ್ರಿಗೆ ಚರ್ಚ್ ಕಟ್ಬೇಕಂತ ಪಾಸ್ಟರ್ ನಾವೊಂದು 50 ಲಕ್ಷ ಕಳಿಸ್ತೀನಿ ಅಂತ ವಿಶ್ವಾಸ ರೆಡಿ ಮಾಡ್ತಾರೆ. ಹಾಲೆಲೂಯಾ. ಇದೆಲ್ಲ ದರ್ಶನ ತಗೋಬೇಕು. ಎಲ್ಲ ದೇವ್ರು ಮಾಡ್ತಾರ ಗೊತ್ತಿಲ್ಲ, ಎಲ್ಲ ಪಾಸ್ಟ್ ಹೇಳ್ತಾನೆ ಇದ್ದಾರೆ ಅಂತವ್ರು ನೀವು ನೋಡ್ತೀರ ಅಷ್ಟೇ. ಅಕ್ಸೆಪ್ಟ್ ಮಾಡ್ಕೊಂಡವರು ಗ್ಯಾರಂಟಿ ನಾನು ಹೇಳಿದ್ರೆ ನಿರ್ಧರಿತ ಪ್ರಶ್ನೆ ಆಯ. ಹಾಲೆಲೂಯಾ. ಈ ಫೋನ್ ಬ್ರದರ್ ಮನೆ ರೇಷನ್ ಇಲ್ಲ ಅಂತ ಬ್ರದರ್ ಒಂದು 10,000 ರೂಪಾಯಿ ರೇಷನ್ ತಂದಾಕ್ಬಿಡಿ ಬ್ರದರ್. ನಾನು ಹೇಳಕ್ ಮುಂಚೆ ಫಟ ಅಂತ ಹೋಗ್ಬಿಟ್ಟಿರ್ತಾರೆ ಅಂತ ವಿಶ್ವಾಸಿಗಳು. ನಾನು
ನಮ್ಮ ಸಭೆಯಲ್ಲಿ ಎದೊಳ್ತಾರೆ ನನ್ನ ಆಮೆನ್ ಆಮೆನ್ ಅಂತ ವ್ಯಕ್ತಿ ನಮ್ಮ ಸಭೆಯಲ್ಲಿ ಎದೊಳ್ತಾರೆ. ಆಮೆನ್ ಅದಕ್ಕೆ ನಿಮ್ಮನ್ನು ಹಂಗೆ ಆ ಲೆವೆಲ್ ಬೆಳೆಸ್ಕೋಬೇಕು. ಯಾಕಂದ್ರೆ ಕಷ್ಟಗಳು ಗೊತ್ತಾಗುತ್ತೆ, ಎಲ್ರು ಹೇಳಕ್ಕಾಗಲ್ಲ. ಅಲ್ಲೆಲೂಯಾ. ಫೋನ್ ಮಾಡಿದ ತಕ್ಷಣನೇ ಸ್ವಿಚ್ ಆಫ್ ಮಾಡ್ಬಿಡ್ತಾರೆ. ಆಮೇನ್ ಪಾಸ್ವರ್ಡ್ ಫೋನ್ ಮಾಡ್ಬಿಟ್ಟು ಅಂತಂತ ವ್ಯಕ್ತಿಗಳೆಲ್ಲ ಇದ್ದೀರಾ ಇಲ್ಲಿ? ऐसे व्यक्ति लोग हैं, आमेन ऐसे व्यक्ति लोग हैं. आमीन है. आमेन हालेलुया. हालेलुया. आपको रूप ठहरेगा यीशु मसीह के नाम. आमेन. देखिए गाना गाने के समय में विश्वास में बीज. ಒಂದು ಹಾಡನ್ನ ಹಾಡುವಾಗ ವಿಶ್ವಾಸದಿಂದ ನಾವು ಬಿತ್ತನೆಯನ್ನ ಮಾಡೋಣ. नेक्स्ट वीक हम देखेंगे. ಮುಂದಿನ ವಾರದಲ್ಲಿ चलो दर्शन, ದರ್ಶನ, इमेजिनेशन, एक्शन. ಆಕ್ಷನ್. परमेश्वर दर्शन दिया, ದರ್ಶನ ಕೊಟ್ಟಿದ್ದಾರೆ, कल्पना करते रहो. ಕಲ್ಪನೆ ಮಾಡ್ತಾನೆ ಇರಿ. आमीन. एक दिन एक्शन में परमेश्वर ಕಾರ್ಯ ರೂಪವಾಗಿ ದೇವರನ್ನ ಹೊರತರ್ತಾರೆ. ಇಕ್ಕಟ್ಟಲ್ಲಿ ದೇವರು ದರ್ಶನ ಕೊಡ್ತಾರೆ. ಆಮೆನ್. ನಿಮಗೆ ಮಾತುಗಳಲ್ಲಿ ಬರ್ಬೋದು. ಅಲ್ಲೆಲೂಯಾ. ಈಗಿರೋದಕ್ಕಿಂತ 1000 ಅಭಿವೃದ್ಧಿ ಮಾಡ್ತಾರೆ. Yes, amen. 1000 ನೋಡ್ತಾನೆ ಇರಿ, ಎಲ್ಲ ಜೀರೋ ಆಗಿರ್ಬೋದು, ಆದ್ರೆ ಒಂದಿನ ಆ ಕಲ್ಪನೆಯಂತೆಯೇ ನಿಮ್ಮನ್ನು ದೇವರು ರೂಪಿಸಿ Amen. ಸಾವಿರಾರು ಜನಗಳಿಗೆ ನೀವು ಆಶೀರ್ವಾದ ಪರಮೇಶ್ವರ ಐಸೈ ಯಾಕೋ ಬನಾಯೇಗ. ಕರ್ತನೇ ನಿಮಗೆ ಸ್ತೋತ್ರ. Amen. ನಿಮಿಷ ಎಲ್ಲ ಕೈಗಳು ಮೇಲ್ವಾ ದೇವರೇ, ನನ್ನ ಬಾಯಲ್ಲಿ ಗುಣಗುಡಬಾರದು ಸ್ವಾಮಿ. ನನ್ನ ಬಾಯಲ್ಲಿ ಗುಣಗುಟ್ಬಾರ್ದು ದೇವ್ರೆ. अपॉर्चुनिटी मिस नहीं करना, ಆಪರ್ಚುನಿಟಿನ ನಾನು ಮಿಸ್ ಮಾಡಬಾರ್ದು. एजुकेट करना, ನಾನು ಎಜುಕೇಟೆಡ್ लेजी में नहीं होना. ನಾನು ಸೋಂಬೇರಿ ಆಗಿರಬಾರ್ದು. यीशु मसीह का नाम में ಯೇಸುವಿನ ನಾಮದಲ್ಲಿ अन्नाल के जैसा, ಹನ್ನಾಳಾಗೆ, रेबेका के जैसा, ರೆಬೆಕಳಾಗೆ आपके सम्मुख में ನಿಮ್ಮ ಸಮ್ಮುಖದಲ್ಲಿ मैं आके ನಾನು ಬಂದು मैं गिरना लॉर्ड. ನಾನು ಬೀಳ್ಬೇಕು आपका ದೇವ್ರೆ. सम्मुख में ನಿಮ್ಮ ಸಮ್ಮುಖದಲ್ಲೇ मेरे स्वामी आनंद है. ನನಗೆ ಆನಂದವಿದೆ. आपके सम्मुख में ನಿಮ್ಮ ಸಮ್ಮುಖದಲ್ಲೇ मेरे को दर्शन है. ನನಗೆ ದರ್ಶನವಿದೆ. इसलिए धन्यवाद. ಅದಕ್ಕಾಗಿ ಸ್ತೋತ್ರ. वही हमें रेबे को क्या हुआ आपको वही होगा. ರೆಬೆಕಾಗೆ ಏನಾಯ್ತು ಅದೇ ನಿಮಗೆ ये बिजनेस करने को नहीं हो रहा है लॉर्ड. ಈ ಬಿಸ್ನೆಸ್ ಮಾಡಕ್ ಆಗ್ತಾ मेरे ಇಲ್ಲ. शरीर में ताकत नहीं है. ನನ್ನ ಶರೀರದಲ್ಲಿ ತಾಕತ್ परमेश्वर ಇಲ್ಲ. बोलेगा ದೇವರು ये ಹೇಳ್ತಾರೆ बिजनेस से तू नहीं जिएगा. ಈ ಬಿಸ್ನೆಸ್ ಇಂದ ಅಲ್ಲ, आपसे बहुत लोगों को बिजनेस का ನೀನು रास्ता दिखाएगा. ಅನೇಕರಿಗೆ ಬಿಸ್ನೆಸ್ ಮಾರ್ಗವನ್ನು You will be the way shower. ಆಮೆನ್. You will show the way. ನೀನು God will give ಮಾರ್ಗದರ್ಶಿ. ideas for you. ನಿನಗಾಗಿ ನಾನು ಐಡಿಯಾಗಳನ್ನ ಕೊಡ್ತೇನೆ. वैसा व्यक्ति लोग आएगा आपके ಅಂತ सामने. ಜನಗಳು ಬರ್ತಾರೆ ನಿಮಗೆ. कितना लोग अच्छा लगा? ಆಮೆನ್. कितना लोग के साथ परमेश्वर बात किया? जोर से ताली बजाएंगे. ಸ್ತೋತ್ರ ರಾಜ. इसीलिए परमेश्वर हमें शिष्यों को क्यों पहाड़ के ऊपर लेके गया मालूम है? ಯಾಕೆ ಆ ಬೆಟ್ಟದ ಮೇಲೆ ಶಿಷ್ಯರನ್ನ ಕರ್ಕೊಂಡು ಹೋದ್ರು? ಯಾವಾಗ ನೋಡಿದ್ರೆ ಬೆಟ್ಟ ಹತ್ಬಿಡ್ತಾರೆ ಇಷ್ಟು. ಯಾಕೆ ಗೊತ್ತಾ? ಕ್ಯೂ ಮಾಲೂಮ್ है? ಯಾಕೆ ಗೊತ್ತಾ? ಕೆಳಗಿದ್ರೆ ತುಂಬಾ ನೋಡಕ್ ಆಗಲ್ಲ, ಮೇಲೆ ಬಂದ್ರೆ ಜಾಸ್ತಿ ದೂರ ನೋಡಕ್. ಆಮೆನ್. ಹಾಲೆಲೂಯಾ. ಹಾಲೆಲೂಯಾ. ಅದಕ್ಕೆ ನಿಮ್ಮನ್ನ ಫಾಸ್ಟ್ ಕೆಲಸ ಏನು? ಫಾಸ್ಟ್ ನಿಮ್ಮನ್ನ ಕೆಲಸ ಏನು? ಕೆಳಗೆ ಕುಣಿಸೋದಲ್ಲ, ಎತ್ತಿ ನೋಡಿ ದೂರ ಬಹಳ ದೂರ ಹೋಗ್ಬೇಕು. ಆಮೆನ್. ಇದ್ನ ಬಸ್